ನಿಮ್ಮ ಪ್ರಯಾಣದ ಕನಸುಗಳು ಪೋಸ್ಟ್ ಕಾರ್ಡ್ನಂತೆ ಕಾಣುತ್ತಿದ್ದರೆ ಪ್ಯಾರಿಸ್ ನಿಮ್ಮ ಗಮ್ಯಸ್ಥಾನವಾಗಿದೆ. ಬೆಳಕಿನ ನಗರಕ್ಕೆ ಸುಸ್ವಾಗತ. ಐಫಿಲ್ ಟವರ್ ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ನಿಂತಿದೆ. ಇದು ಪ್ರಣಯ ಮತ್ತು ಅದ್ಭುತಗಳ ಸಂಕೇತವಾಗಿದೆ. ಹಗಲಿನಲ್ಲಿ ಅದರ ಕಬ್ಬಿಣದ ಜಾಲರಿಯು ಸೂರ್ಯನ ಕೆಳಗೆ ಹೊಳೆಯುತ್ತದೆ. ಸೀನ್ ಮತ್ತು ಕೆಳಗಿನ ಗದ್ದಲದ ಬೀದಿಗಳನ್ನು ವೀಕ್ಷಿಸುತ್ತದೆ. ಲವ್ರೆಯಿಂದ ಚಾಂಪ್ಸ್ ಎಲಿಸಿಸ್ವರೆಗೆ ಪ್ಯಾರಿಸ್ ಜೀವನವು ಕಲೆ ಮತ್ತು ಇತಿಹಾಸದ ವಸ್ತ್ರದಲ್ಲಿ ತೆರೆದುಕೊಳ್ಳುತ್ತದೆ. ಆದರೆ ರಾತ್ರಿಯಾಗುವವರೆಗೆ ಕಾಯಿರಿ, ಬೆಳಕಿನ ನಗರವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ. ಹೊಳೆಯುವ ಬೀದಿಗಳು, ಮಿನುಗುವ ನದಿ ಮತ್ತು ಐಫೆಲ್ ಟವರ್ ಪ್ರಕಾಶಿಸಲ್ಪಟ್ಟಿದೆ. ನಗರದ ಮೇಲೆ ಚಿನ್ನದ ಕಾಗುಣಿತವನ್ನು ಬಿತ್ತರಿಸುತ್ತದೆ. ಪ್ಯಾರಿಸ್ ರಾತ್ರಿಯಲ್ಲಿ ಪ್ರೇಮಿಗಳು ಮತ್ತು ಕನಸುಗಾರರಿಗೆ ಮಾರ್ಗದರ್ಶನ ನೀಡುವಂತಹ ನಗರ. ಗೋಪುರದ ದೀಪಗಳು ನೃತ್ಯ ಮಾಡುತ್ತಿರುವುದನ್ನು ವೀಕ್ಷಿಸಿ. ಬೆಳಗ್ಗೆ ಅಥವಾ ಸಂಜೆ ಪ್ಯಾರಿಸ್ ತನ್ನ ಕಲಾತೀತ ಸೌಂದರ್ಯದಿಂದ ಮೋಡಿ ಮಾಡುತ್ತದೆ. ಪ್ಯಾರಿಸ್ ಜೊತೆ ಪ್ರೀತಿಯಲ್ಲಿ ಬೀಳಲು ಸಿದ್ಧರಿದ್ದೀರಾ? ಬನ್ನಿ, ಗ್ಲೋಬಲ್ ಕನ್ನಡಿಗ ನಿಮಗೆ ಪ್ಯಾರಿಸನ್ನು ಬೆಳಗ್ಗೆ ಮತ್ತು ರಾತ್ರಿ ಎರಡರಲ್ಲೂ ತೋರಿಸಲಿದ್ದಾನೆ. ಸ್ವಾಗತ. ಫಸ್ಟ್ ಟೈಮು ದೂರದಿಂದ ನಾನು ನೋಡ್ತಾ ಇದ್ದೀನಿ ವಿಶ್ವ ಪ್ರಸಿದ್ಧವಾದ ಐಫಿಲ್ ಟವರ್ನ. ಇದರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ. ಸ್ವಾಗತ, ಸುಸ್ವಾಗತ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗನ ಚಾನಲ್ ಆದ ಗ್ಲೋಬಲ್ ಕನ್ನಡಿಗಾಗೆ. ಬನ್ನಿ, ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಪ್ಯಾರಿಸ್ನ ಅತ್ಯದ್ಭುತವಾದ ಐಫಿಲ್ ಟವರ್ನ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ಪ್ರತಿಯೊಂದನ್ನು ಹೇಳ್ತಾ ಹೋಯ್ತೀನಿ. 19ನೇ ಶತಮಾನದ ಬುರ್ಜ್ ಖಲೀಫಾ ಅಂತಾನೆ ಕರಿಬಹುದು. ನೀವು ನೋಡ್ತಾ ಇರುವಂತಹ ಅದ್ಭುತವಾದ ಐಫಿಲ್ ಟವರ್ನ ಆಗಿನ ಕಾಲದ ಪ್ರಪಂಚದ ಅತ್ಯಂತ ಉದ್ದನೆಯ ಬಿಲ್ಡಿಂಗು. 1002 ಫೀಟ್ ಅಥವಾ 312 ಮೀಟರ್ ಉದ್ದ. ಇವತ್ತಿನ ಬುರ್ಜ್ ಖಲೀಫಾ 1 ಕಿಲೋಮೀಟರ್ ಉದ್ದ ಇದೆ. 100 ವರ್ಷಗಳಲ್ಲಿ ನಾವು ಎಷ್ಟು ಪ್ರೋಗ್ರೆಸ್ ಆಗಿದ್ದೀವಿ ಅಂತ ಇದರಲ್ಲಿ ಅರ್ಥ ಆಗುತ್ತೆ. ಆಹಾ, ನೋಡಕ್ ಎಷ್ಟು ಖುಷಿ ಆಗ್ತಾ ಇದೆ. ಇವತ್ತು ಮೋಡ ಕವಿದ ವಾತಾವರಣ. ನೆನ್ನೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಇವತ್ತು ವೆದರ್ ಸೂಪರ್ ಆಗಿದೆ. ಈಗ ಐಫಿಲ್ ಟವರ್ಗೆ ಹೇಗೆ ಹೋಗ್ಬೇಕು, ಮತ್ತೆ ಇಲ್ಲಿಯ ಫೀಸ್ ಏನು, ಸ್ಟ್ರಕ್ಚರ್ಸ್ ಏನು, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ಮೊಟ್ಟ ಮೊದಲನೇದಾಗಿ ಟಿಕೆಟ್ಸ್ ತಗೋಬೇಕು. ಟಿಕೆಟ್ಸ್ನ ನೀವು ಆನ್ಲೈನಲ್ಲಿ ತಗೋಬಹುದು. ಹೇಗೆ ತಗೊಳ್ಳೋದು? 35 ಯೂರೋ ಆಗುತ್ತೆ. ಅದಾದ್ಮೇಲೆ ಇಲ್ಲಿ 2 ಸ್ಟೇಜ್ ಇದೆ. ಒಂದು ಸೆಕೆಂಡ್ ಫ್ಲೋರ್ ಅಂತ ಇದೆ, ಇನ್ನೊಂದು ಥರ್ಡ್ ಫ್ಲೋರ್ ಅಂತ ಇದೆ. ಎರಡಕ್ಕೂ ಬೇರೆ ಬೇರೆ ರೀತಿಯ ಟಿಕೆಟ್ಸ್ ಇರುತ್ತೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಬಂದು ಸ್ಕ್ಯಾನ್ ಮಾಡಬೇಕು. ಫಸ್ಟ್ ಸ್ಟೇಜು ಸೆಕ್ಯೂರಿಟಿ. ಇಲ್ಲಿ ಬಂದು ಆನ್ಲೈನಲ್ಲಿ ಟಿಕೆಟ್ ತಗೊಂಡಿದ್ರೆ ಬಂದು ಸ್ಕ್ಯಾನ್ ಮಾಡೋಕ್ಕೆ ಸೆಕ್ಯೂರಿಟಿ ಎಲ್ಲ ಮಾಡ್ತಾರೆ, ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ, ಅಲ್ಲಿ ಪಾಸ್ ಆಗಬೇಕು. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬಾರದಿರು ಮತ್ತೆ ಹಳೆಯ ನೆನಪೆ. ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಮಧುರ ನೆನಪೆ. ಕಪ್ಪು ಕಣ್ಣಿನ ನೆಟ್ಟ ನೋಟದ ರಚಣವನ್ನೇ ತೊಟ್ಟು ಬಾಣದ ಹಾಗೆ ಬಾರದಿರು ನೆನಪೆ. ಬಿರಿದ ತುಟಿಗಳ ತುಂಬು ನಗೆಯ ಕಾರಣವನ್ನೇ ಹಿರಿದು ಕೊಲ್ಲಲು ಬಳಿಗೆ ಸಾರದಿರು ನೆನಪೆ. ಎಲ್ಲ ಮರೆತಿರುವಾಗ. ಐಫಿಲ್ ಟವರ್ ಮಧ್ಯದಲ್ಲಿ ನಿಂತಿದ್ದೀನಿ. ಇಲ್ಲಿಂದ ಸೀದಾ 1033 ಫೀಟ್ ಮೇಲಕ್ಕೆ ಹೋಗುತ್ತೆ ಐಫಿಲ್ ಟವರು. ಈಗ ಒಳಗೂ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದರ ಮುಂಚೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಫ್ರಾನ್ಸ್ ದೇಶದಲ್ಲಿ ಒಟ್ಟು 6 ಕೋಟಿ ಚಿಲ್ಲರೆ ಜನಗಳಿದ್ದಾರೆ. ಆದ್ರೆ ಪ್ರತಿ ವರ್ಷ ಫ್ರಾನ್ಸ್ ದೇಶಕ್ಕೆ ಬರುವಂತಹ ವಿಸಿಟರ್ಸ್ ಅಥವಾ ಟೂರಿಸಂ ಅಥವಾ ಪ್ರವಾಸಿಗರು ಎಷ್ಟು ಅಂತ ಕೇಳಿದ್ರೆ ದಂಗ್ ಬಡ್ ಹೋಗ್ತೀರಾ. ಒಟ್ಟು 8 ಕೋಟಿ ಜನ ಈ ದೇಶಕ್ಕೆ ಟೂರಿಸಂಗೆ ಅಂತಾನೆ ಬರ್ತಾರೆ. ಇದು ಬಹಳ ಆಶ್ಚರ್ಯ. ದೇಶದ ಪಾಪ್ಯುಲೇಷನ್ಗಿಂತ ಜಾಸ್ತಿ ದೇಶಕ್ಕೆ ದೇಶನ ನೋಡೋಕ್ಕೋಸ್ಕರ ಬರ್ತಾರೆ. ಸೊ ಇದು ಸೂಪರ್ ವಿಚಾರ ಅಂತ ಅನ್ಸುತ್ತೆ. ವಾವ್. ಸತ್ತ ಭೂತವನ್ನೆತ್ತಿ ಹದ್ದಿ ನಂದದಿ ತಂದು ನನ್ನ ಮನದಂಗಳಕ್ಕೆ ಹಾಕದಿರು ನೆನಪೆ. ಭವ್ಯ ಭವಿತವ್ಯಕ್ಕೆ ಮೊಗ ಮಾಡಿ ನಿಂತಿರುವೆ ಬೆನ್ನಲ್ಲಿ ಇರಿಯದಿರು ಓ ಚಿನ್ನ ನೆನಪೆ. ಎಲ್ಲ ಮರೆತಿರುವಾಗ. ಇಷ್ಟೊಂದು ವರ್ಷಗಳಾದ್ರೂ ಇನ್ನೂ ಬಹಳ ಭದ್ರವಾಗಿ ಯಾಕಪ್ಪ ಐಫಿಲ್ ಟವರ್ ನಿಂತಿದೆ ಅಂದ್ರೆ, ಇಲ್ಲಿ ಬಳಕೆ ಮಾಡಿರುವಂತಹ 7300 ಟನ್ ಐರನ್, ಹಾಗೆ 18,000 ಐರನ್ ಪೀಸ್ಗಳು, ಆಮೇಲೆ 25 ಲಕ್ಷ ನಟ್ಟು ಬೋಲ್ಟ್ಗಳು. ಅಯ್ಯಪ್ಪ, ಅದಕ್ಕೋಸ್ಕರ ರೀ ಐಫಿಲ್ ಟವರ್ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರುವಂತಹ ವರ್ಲ್ಡ್ಸ್ ಮೋಸ್ಟ್ ಯುನೀಕ್ ಸ್ಟ್ರಕ್ಚರ್. ಅಲ್ಲಿ ನೋಡ್ತಾ ಇದ್ದೀರಲ್ಲ ಲಿಫ್ಟ್ಗಳು, ಈ ತರ ಲಿಫ್ಟ್ಗಳು ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತವೆ. 4 ಪಿಲ್ಲರ್ ಅಲ್ಲೂ ಕೂಡ ಲಿಫ್ಟ್ಗಳ ಸೌಲಭ್ಯ ಇದೆ.
ಯಾವ್ಯಾವ ಸ್ಟೇಜ್ ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಟಿಕೆಟ್ನ ದರದ ಮೇಲೆ ಡಿಸೈಡ್ ಆಗುತ್ತೆ ಯಾವ ಲಿಫ್ಟ್ ತಗೋಬೇಕು ಅಂತ. ಯಾಕೆ ಈ ಒಂದು ಬಿಲ್ಡಿಂಗ್ಗೆ ಐಫಿಲ್ ಟವರ್ ಅಂತ ಕರೆದ್ರು ಅಂದ್ರೆ, ಇದನ್ನ ಕಟ್ಟಿದಂತಹ ಮಹಾ ಇಂಜಿನಿಯರ್ ಗುಸ್ತಾವೆ ಐಫಿಲ್ ಅಂತ ಕೇವಲ 2 ವರ್ಷ 2 ತಿಂಗಳು 5 ದಿವಸಗಳಲ್ಲಿ ಇಂತಹ ಅದ್ಭುತವಾದ ಅಮೋಘವಾದ ಸ್ಟ್ರಕ್ಚರ್ ಅನ್ನ ಕಟ್ಟಿದ್ರು. ನಮ್ಮಲ್ಲಿ ಇವತ್ತು ಬಿಲ್ಡರ್ಸ್ ಇದ್ದಾರೆ, ಫಸ್ಟ್ ಅಪಾರ್ಟ್ಮೆಂಟ್ಗೆ ಅಥವಾ ಯಾರಿಗಾರು ಅಡ್ವಾನ್ಸ್ ಇಸ್ಕೊಂಡು 6 ತಿಂಗಳಲ್ಲೋ 8 ತಿಂಗಳಲ್ಲೋ ಕಟ್ಮುಕ್ತವಾದಂತಹ ಸ್ಟ್ರಕ್ಚರ್ ಅನ್ನ 10 ವರ್ಷ ಆದ್ರೂ ಮುಗಿಸಲ್ಲ. ಅಂತವ್ರಿಗೆ ಇಂತಹ ಮಹಾನ್ ಇಂಜಿನಿಯರ್ಸ್ ಮಾದರಿ. ಈಗ ಎಲ್ಲರೂ ಸಿದ್ಧವಾಗಿದ್ದೀವಿ ಲಿಫ್ಟ್ ಅಲ್ಲಿ ಮೇಲೆ ಹೋಗೋದಿಕ್ಕೆ. ಎಲ್ಲ ಎಷ್ಟೊಂದು ಜನ ಕಾಯ್ತಾರೆ ನೋಡಿ, ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ನಮ್ಮ ವೇ ಟು ವರ್ಲ್ಡ್ ಕುಟುಂಬ ಕೂಡ ಒಟ್ಟಿಗೆ ಹೋಗ್ತಾ ಇದೀವಿ ಮೇಲೆ ನೋಡೋದಕ್ಕೆ. ಟಿಕೆಟಿಂಗ್ ಅಲ್ಲಿ ಏನು ತೊಂದರೆ ಆಗಲ್ಲ, ನಿಮಗೆ ಬಂದರೆ ಆರಾಮಾಗಿ ಐಫಿಲ್ ಟವರ್ನ ನೋಡ್ಬೋದು. 2ನೇ ಲೆವೆಲ್ಗೆ ಹೋಗೋದಕ್ಕೆ ಈ ಥರ ಟಿಕೆಟ್ ಸಿಕ್ಕಿದೆ. ಈ ಥರ ಒಂದು ಸ್ಕ್ಯಾನರ್ ಕೋಡ್ ಇರುತ್ತೆ, ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಇವಾಗ ಮೇಲೆ ಹೋಗ್ತಾ ಇರೋದೆ. ಈಗ ನಾವು ಎಂಟರ್ ಆಗ್ತಾ ಇದ್ದೀವಿ ಪೈಲರ್ ಈಸ್ಟ್, ಇಲ್ಲಿ ಇರುವಂತಹ ಲಿಫ್ಟ್ಗೆ. ಇಲ್ಲಿ ಟಿಕೆಟ್ನ ಸ್ಕ್ಯಾನ್ ಮಾಡಬೇಕು. ಹತ್ತುತ್ತಾ ಇದ್ದೀವಿ ಐಕಾನಿಕ್ ಬಿಲ್ಡಿಂಗ್ನ ಲಿಫ್ಟು. ಅಯ್ಯೋ ಹೆಂಗಿದೆ ಜಾಗ ಇದರದು. ಇದು ಲಿಫ್ಟು ಬರುತ್ತೆ ಮೇಲಿನ ಕೆಳಗಡೆಗೆ. ಲಿಟ್ರಲಿ ಐಫಿಲ್ ಟವರ್ ಒಳಗೆ ಒಂದು ಪಿಲ್ಲರ್ ಮೂಲಕ ಪಾಸ್ ಆಗಿ ಮೇಲೆ ಹೋಗ್ತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಆಗಿನ ಕಾಲದ ಸಿಸ್ಟಮ್ಸ್ ಹೇಗಿತ್ತು ಅಂತ. ಅಲ್ಲಿಂದ ಆಪರೇಟ್ ಮಾಡೋರಂತೆ. ಇನ್ನು ರೀಸೆಂಟ್ ಟೈಮ್ಸಲ್ಲಿ ಮಾತ್ರ ಹೈಡ್ರಾಲಿಕ್ ಸಿಸ್ಟಮ್ ತಂದಿದ್ದು, ಮುಂಚೆ ಟ್ರೆಡಿಷನಲ್ ವೇಲೆ ಮಾಡ್ತಾ ಇದ್ರಂತೆ. ಸೊ ಬರ್ತಾ ಮೆಟ್ಲಲ್ಲಿ ಕೂಡ ಇಳ್ಕೊಂಬರ್ಬೋದು ನೋಡಿ. ಹೈಡ್ರಾಲಿಕ್ ಸಿಸ್ಟಮ್ ಏರ್ತಾ ಇದೆ, ಅದು ಹೆಂಗೆ ನೋಡಿ ಕೆಳಗಡೆಯಿಂದ ಮೇಲಿಗೆ ಏರ್ತಾ ಇದೆ. ಏರ್ತು 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 ಏರ್ತು. ಓ ಯಾಕಂದ್ರೆ ಆ ಲಿಫ್ಟ್ ಕೆಳಗಡೆ ಬರ್ತದೆ ನೋಡಿ. ಹಿಂದಿನ ಕಾಲದಲ್ಲಿ ಹಿಂಗೆ ಆಪರೇಟ್ ಮಾಡ್ತಾ ಇದ್ರು ಅಂತ ತೋರಿಸೋದಕ್ಕೆ ಇದೊಂದು ನಿದರ್ಶನ. ಸೊ ಕೆಳಗಡೆ ಒಂದು ಲಿಫ್ಟು, ಮೇಲ್ಗಡೆ ಒಂದು ಲಿಫ್ಟ್, 2 ಲಿಫ್ಟಲ್ಲೂ ಜನ ತುಂಬಿಸ್ತಾರೆ. ಈಗ ನಮ್ಮ ಥರ ಈ ಥರ ತುಂಬಿಸಿದಾರಲ್ಲ ಆ ಥರ. ಅದಾದಮೇಲೆ ಎತ್ಕೊಂಡು ಹೋಗ್ತಾರೆ ಮೇಲಿಗೆ. ಓಪನ್ ಆಯಿತು, ಎಂಟ್ರಿ ಕೊಡ್ತಾ ಇದ್ದೀವಿ. ಇವರೇ ಲಿಫ್ಟ್ ಆಪರೇಟ್ರು. ಇವಾಗ ನಾವು ಹೋಗಲಿದ್ದೇವೆ ನೋಡಿ. ಈ ಹೈಡ್ರಾಲಿಕ್ ಸಿಸ್ಟಮ್ ನೋಡಿ, ಇವೆರಡು ಹಿಂಗೆ ಒಳಗೆ ಹೋಗುತ್ತೆ, ಅವಾಗ ನಾವು ಮೇಲೆ ಹೋಗ್ತೀವಿ. ವಾಪಸ್ ಬರಬೇಕಾದ್ರೆ ಇದು ಮೇಲಕ್ಕೆ ಹೋಗುತ್ತೆ, ನಾವು ಕೆಳಗಡೆ ಬರ್ತೀವಿ. ಓದಿ 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 ಓದಿ. ಅಯ್ಯೋ ನೋಡಿ 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 ಹೆಂಗೆ ಹೋಗ್ತಾ ಇದ್ದೀವಿ ಅಂತ ಮೇಲಕ್ಕೆ. ಆಹಾ, 19ನೇ ಶತಮಾನದ ಅತ್ಯಂತ ಉದ್ದವಾದ ಬಿಲ್ಡಿಂಗ್ನ ಮೇಲೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ. ಆಹಾ ನೋಡ್ರಿ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾವನೆ, ಅಲ್ಲಾಡ್ತಾ ಇದೆ ಗಡ 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 ಅಂತ ನೋಡಿ. ಪುಲ್ಲಿಗಳೆಲ್ಲ ಹೆಂಗಿದೆ ಅಂತ. ಇದು ಸ್ಟೇಜ್ 2, ಇಲ್ಲಿ ಇಳ್ಕೊತಾ ಇದೀವಿ ನಾವು. ಸೊ ಅಕಸ್ಮಾತ್ ಇದಕ್ಕಿಂತ ಮೇಲೆ ಹೋಗೋರು ಇಲ್ಲಿ ಇಳಿದು ಇನ್ನೊಂದು ಲಿಫ್ಟ್ ತಗೋಬೇಕು. ಒಟ್ಟು ಇಲ್ಲಿಗೆ ಬರೋದಕ್ಕೆ 5 ಲಿಫ್ಟ್ ಇದೆ. 5 ಲಿಫ್ಟಲ್ಲಿ 1 ಲಿಫ್ಟಲ್ಲಿ ನಾವು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಇವಾಗ ಇಲ್ಲಿಂದ ಮೇಲಿಗೆ ಹೋಗಬೇಕು ಅಂದರೆ ನೀವು ಇನ್ನೊಂದು ಲಿಫ್ಟ್ ತೊಗೋಬೇಕು. ಅದಕ್ಕೆ 2 ಲಿಫ್ಟ್ ಇದೆ. ಸೊ 5 ಲಿಫ್ಟಲ್ಲಿ 1 ಲಿಫ್ಟಲ್ಲಿ ನಾವು ಬಂದಿದ್ದೀವಿ. ಇಲ್ಲಿಂದ ನಿಮಗೆ ತೋರಿಸ್ತೀನಿ ವ್ಯೂ. ಎಲ್ಲ ಜನಗಳು ಇಲ್ಲಿ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ವಾವ್, ಹೇಗಿದೆ ನೋಡುಗರು ಇಲ್ಲಿಂದ ಲೊಕೇಶನ್ನು. ವಾವ್, ಇಡೀ ಪ್ಯಾರಿಸ್ ವ್ಯೂ. ಆಹಾ 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 ಆಹಾ. ಭಾಳ ಖುಷಿ ಆಗ್ತಾ ಇದೆ ಬಂದಿರೋದಕ್ಕೆ ಇಲ್ಲಿಗೆ. ಈ ಕಡೆ ಆ ವ್ಯೂ ನೋಡಿ, ಇಲ್ಲಿಂದ ಐಫಿಲ್ ಟವರ್ ವ್ಯೂ. ಎಲ್ಲೆಲ್ಲೂ ಜನ ಜಂಗುಳಿ. ಒಂದು ರೌಂಡ್ ಆ ಕಡೆ, ಈ ಕಡೆಯಿಂದ ಆ ಕಡೆಗೆ. ಒಲಿಂಪಿಕ್ ಸ್ಟೇಡಿಯಂನ ಕೂಡ ನೋಡ್ಬೋದು ನೀವು ಇಲ್ಲಿಂದನೇ. ನೋಡಿ ಹೆಂಗಿದೆ ಅಂತ. ಕ್ಲೋಸಪ್ ಹೋಗ್ತೀನಿ ನೋಡಿ. ಇದು ಯಾವ ಸ್ಪೋರ್ಟು ಗೊತ್ತಾಗ್ತಲ್ಲ, ಮೋಸ್ಟ್ಲಿ ಟೆನ್ನಿಸ್ ಇರಬೇಕಿದು. ಇದೇ ಥರನೇ 18,000 ಬೋಲ್ಟ್ಗಳನ್ನು ಬಳಕೆ ಮಾಡಿ ಕಟ್ಟಿರುವಂತಹ ಸ್ಟ್ರಕ್ಚರು ಐಫಿಲ್ ಟವರು. ಈ ಥರ ಬೈನಾಕ್ಯುಲರ್ಸ್ ಇಟ್ಟಿದ್ದಾರೆ. €1 ಅಥವಾ ₹90 ಹಾಕಿದ್ರೆ ನೀವು ಇದರಿಂದ ದೂರದ ವ್ಯೂಸ್ ನೋಡ್ಬೋದು. ಇಲ್ಲಿ ಹಾಕೋದು ದುಡ್ಡು ಮತ್ತು ಇಲ್ಲಿಂದ ನೋಡೋದು.
ಈಗ ನೋಡಿ ನಮ್ಮ ಜೊತೆಗೆ ವೇ ಟು ವರ್ಲ್ಡ್ ಕುಟುಂಬ ಇದೆ. ವೇ ಟು ವರ್ಲ್ಡಿಂದ ಬಂದಿರೋ ಕನ್ನಡಿಗರು, ಚಿತ್ರದುರ್ಗದವರೆಲ್ಲ ಇದ್ದಾರೆ. ಗಂಡಂದ್ರಿಗೆ ಫೋಟೋಗೆ ಬರೋಕ್ಕೆ ಇಷ್ಟ ಇಲ್ಲ, ಹೆಂಡ್ತಿರಿಗೆ ಸಿಕ್ಕಾಪಟ್ಟೆ ಫೋಟೋಗೆ ಬರೋಕ್ಕೆ ಇಷ್ಟ. ಗಂಡಂದ್ರು ತಮ್ಮ ಮನಸ್ಸಲ್ಲಿರೋ ನೋವನ್ನ ತೋಡ್ಕೋತಾ ಇದ್ದಾರೆ. ಸರ್ ಹೇಳಿ ಸರ್, ನಿಮ್ಮ ಪ್ರಾಬ್ಲಮ್ ಏನು ಸರ್? ಹೆಂಡ್ತಿರು ಬಿಡಲ್ವ ನಿನ್ನ ಹಾಕೊಂಡು ರುಬ್ತಾ ಇದಾರ? ಬಿಡ್ತಾ ಇಲ್ಲ. ಏನ್ ಮಾಡ್ತಾರೆ ಸರ್? ನಗು ಹಂಗ್ ನಿಂತ್ಕೋ, ಹಿಂಗ್ ನಿಂತ್ಕೋ, ನಗು ಹೊಟ್ಟೆ ಒಳಗೆ ಹಾಕು, ಹೊಟ್ಟೆ ಒಳಗೆ ಹಾಕು ಅಂತ ಹೇಳ್ತಾರಾ? ಓಕೆ, ಮಾಡ್ಕೊಳಕ್ಕಾಗುತ್ತೆ. ಇರೋ ಹೊಟ್ಟೆನ ಹೆಂಗ್ ಸರ್ ಒಳಗೆ? ಹೆಂಗ್ ಒಳಗಾಗುತ್ತೆ? ಇಷ್ಟು ದಿವಸ ಬೆಳೆಸ್ಕೊಂಡು ನಾವು ಹೊಟ್ಟೆನ ನಾವು ಇವಾಗ ಎಕ್ದಮ್ ಹೊಟ್ಟೆ ಒಳಗೆ ಹಾಕಂದ್ರೆ ಹೆಂಗ್ ಹಾಕ್ಬೇಕಾಗುತ್ತೆ ಹೇಳಿ? ಈಗ ನಿಮ್ ಸಮಸ್ಯೆ ಏನ್ ಸರ್? ನಿಮ್ಮ ಹೆಂಡತಿ ಸಮಸ್ಯೆ? ನಮ್ದೇನ್ ಸಮಸ್ಯೆ ಇಲ್ಲ. ನಿಂತ್ಕೋ ಅಂತಾರೆ, ಕುತ್ಕೋ ಅಂತಾನೆ, ಸ್ಮೈಲ್ ಅಂತಾರೆ, ಆರ್ಟಿಫಿಷಿಯಲ್ ನಗು ಅಂತಾರೆ. ನಗಕ್ ಬರಲ್ಲ, ಕೋಪ ಬಂದ್ರು ನಗ್ಬೇಕು. ಹೊಡಿ ತೆಗ್ದೊಂದು ಬಿಡೋಣ ಬಿಡಲ್ಲ, ಒಂದು ಜಾಗ ಬಿಡಲ್ಲ, ತೆಗ್ದೊಂದು ಬಿಡೋಣ ಅನ್ಸ್ತಾ ಇರುತ್ತೆ. ಓಕೆ ಸರ್, ನಿಮ್ಗೆ ಅನ್ಸುತ್ತೆ ಸರ್? ಭಾರಿ ಟಾರ್ಚರ್ ಕೊಡ್ತಾರಾ? ಸೊ ಮೂರ್ ಜನ ಗಂಡಂದ್ರ ಮನದಾಳದ ಮಾತು ಬೇಜಾರಾಗ್ತದೆ. ಇವಾಗ 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 ಸಮಸ್ಯೆ ಹೇಳಿ. ಈಗ ನಿಮ್ ಗಂಡಂದ್ರ ಯಾಕೆ ಒಳಿಕೋತೀರಾ ನೀವು? ಫೋಟೋ ನಗಿ ಅಳಿ ಅಲ್ಲ, ಹೊಟ್ಟೆ ದೂರ ನೀವೇ ಅಡಿಗೆ ಮಾಡಿ ಊಟ ಹಾಕಿ ಹೊಟ್ಟೆ ಬರ್ಸಿರೋದು. ನೀವ್ ಯಾಕೆ ಇವಾಗ ಏನ್ ಮಾಡಕ್ಕಾಗತ್ತೆ? ಅಡಿಗೆ ಊಟ ಮಾಡಿದ್ರೆ ಏನ್ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಹಾಕಿದ್ರೆ ಅವತ್ತು ಯಾಕೆ ಚೆನ್ನಾಗಿ ಮಾಡಿಲ್ಲ, ನೀನು ಊಟ ಚೆನ್ನಾಗಿಲ್ಲ ಅಂತಾರೆ. ಕೋಪ ತೀರ್ಸ್ಕೊತಾ ಇದೀರಾ? ತೀರ್ಸ್ಕೊಂತಿಲ್ಲ, ಒಳ್ಳೆ ಅಡಿಗೆ ಮಾಡಿ ಹಾಕ್ಬೇಕು. ಅಲ್ಲ, ಈ ಫೋಟೋ ಬಗ್ಗೆ ಮಾತಾಡ್ತಾರ. ಬಂದಿರೋದು ಎಂಜಾಯ್ಮೆಂಟ್ ಗೋಸ್ಕರ, ಎಂಟರ್ಟೈನ್ಮೆಂಟ್ ಗೋಸ್ಕರ. ಸೊ ಎಂಟರ್ಟೈನ್ಮೆಂಟ್ ಆದ್ರೇನೆ ನಮ್ಗೆ ಫೋಟೋಸ್ ನೆನ್ಪರೋದು, ಮೆಮರೀಸ್ ಇರುತ್ತೆ. ಈ ಗಂಡಂದ್ರೆ ಸಪೋರ್ಟ್ ಮಾಡ್ತಾ ಇಲ್ಲ ನಿಮ್ ಫೋಟೋಗೆ? ಇಲ್ಲ, ಕೆಲವು ಟೈಮ್ ಮಾಡ್ತಾರೆ, ಕೆಲವು ಟೈಮ್ ಮಾಡಲ್ಲ. ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಫೋಟೋಸ್, ಅದು ಲೈಫ್ ಲಾಂಗ್ ಇರುತ್ತೆ. ನೋಡ್ರಿ ನೋಡಿ ಇಲ್ಲಿ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ. 3 ಜನ ಸೂಪರ್ ಆಗಿ ರೆಡಿ ಆಗಿದ್ದಾರೆ, ಸಕಲಾಗಿ ಕಾಣಿಸ್ತಾ ಇದ್ದಾರೆ. ವೇ ಟು ವರ್ಲ್ಡ್ ಇಷ್ಟ ಆಯ್ತಾ ಮೇಡಮ್? ಓಕೆ, ಎಲ್ಲ ಆರ್ಗನೈಸ್ ನೋಡಿ. ಇವೆಲ್ಲ ಮಜಾ ಇರಬೇಕು. ಈ ತರ ಎಲ್ಲ ಜಗಳಗಳು, ಕದನಗಳು, ಅದೇ ಸಂಸಾರ ಅಂದ್ರೆ ಅದೇ ಮಜಾ. ಬಟ್ ಅಲ್ಟಿಮೇಟ್ಲಿ ಏನಂದ್ರೆ ಸಖತ್ ಎಂಜಾಯ್ ಮಾಡ್ತಿದೀವಿ ಎಲ್ಲರೂ. ವೇ ಟು ವರ್ಲ್ಡ್ ಕುಟುಂಬ ವೆರಿ ಗುಡ್. ವೆರಿ ಗುಡ್, ಲೆಟ್ಸ್ ಹ್ಯಾವ್ ಫನ್. ಆಗಿನ ಕಾಲದಲ್ಲಿ ಇಲ್ಲಿ ಹಾಕಿದಾರಲ್ಲ ಫೋಟೋ, ಈ ರೀತಿ ಎತ್ಕೊಂಡು ಹೋಗ್ತಿದ್ರು ಮೇಲಿಕ್ಕೆ. ಈ ಮನುಷ್ಯ ಇದಾನಲ್ಲ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಅವನು ಪುಲ್ಲಿಲಿ ಹಿಂಗ್ ಕೈ ತಿರ್ಗಿಸೋನು ಮೇಲಿಗೆ ಹೋಗೋದು. ಹಿಂದಿನ ಕಾಲದಲ್ಲಿ ಮನುಷ್ಯರು ಈ ತರ ಕೂತ್ಕೊಂಡು ಆ ಒಂದು ಡ್ರೈವರ್ ಸೀಟ್ ತರ ಹಿಂಗೆ ತಿರ್ಗಿಸೋರು, ಅವಾಗ ಮೇಲೆ ಹೋಗೋದು. ಇವಾಗ ಹೈಡ್ರಾಲಿಕ್ ಸಿಸ್ಟಮ್ ಬಂದಿರೋದ್ರಿಂದ ನಾವು ಈ ತರ ಆರಾಮಾಗಿ ಹೋಗ್ತಾ ಇದೀವಿ. ಐಫಿಲ್ ಟವರ್ ಒಳಗೆ ಹೋಗಿ ಈಗಷ್ಟೇ ಹೊರಗೆ ಬಂದಿದ್ದೀವಿ ನೋಡಿ. ಅಷ್ಟು ಮೇಲಿದ್ವಿ, ಅಲ್ಲಿಂದ ಇವಾಗ ಕೇವಲ 1 ನಿಮಿಷದಲ್ಲಿ ಕೆಳಗಡೆ ಬಂದಿದ್ದೀವಿ. ನೀವು ಒಲಿಂಪಿಕ್ಸ್ನ 5 ರಿಂಗ್ಗಳನ್ನು ನೋಡ್ಬೋದು. ಯಾಕೆಂದರೆ ಈಗಷ್ಟೇ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಮುಗಿದಿದೆ 2024. ಎಷ್ಟು ಸಗದಾಗಿ ಕಾಣಿಸ್ತಾ ಇದೆ ನೋಡಿ. ಒಲಿಂಪಿಕ್ ರಿಂಗ್ಸು ಪ್ರಪಂಚದ ಐಕಾನಿಕ್ ಪ್ಲೇಸಸ್ಸಲ್ಲಿ ಹಾಕಿರೋದು ಬಹಳ ಚೆನ್ನಾಗಿ ಕಾಣಿಸ್ತಿದೆ. ಕ್ಲೋಸಪ್ ತೋರಿಸ್ತೀರಿ ಇಲ್ಲಿಂದ. ಆಹಾ ಸಕದಾಗಿ ಕಾಣಿಸ್ತಾ ಇದೆ ರೀ. ಸೊ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಭಾಳಷ್ಟು ವಿಚಾರಗಳಿದೆ, ಅರ್ಜೆಂಟ್ ಆಯಿತು ಹೇಳೋಕ್ಕಾಗ್ತಿಲ್ಲ. ಮೇಲ್ಗಡೆ ಟಾಪ್ ಮೋಸ್ಟ್ ಫ್ಲೋರಲ್ಲಿ ನೋಡಿ, ಟಾಪ್ ಮೋಸ್ಟ್ ಫ್ಲೋರು ಸಾಧ್ಯವಾದರೆ ಮತ್ತಿನ್ನೊಂದ್ಸಲಿ ಹೋಗಿ ಟ್ರೈ ಮಾಡ್ತೀನಿ. ಅಲ್ಲಿ ಟಾಪ್ ಮೋಸ್ಟ್ ಫ್ಲೋರಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟ್ ಯಾರ್ದು ಅಂತ ಕೇಳಿದ್ರೆ ಭಾಳ ಆಶ್ಚರ್ಯ ಪಡ್ತೀನಿ. ಪ್ಯಾರಿಸ್ ಪ್ರಣಯ. ಪ್ಯಾರಿಸ್ನ ವಿಜುವಲ್ಸ್ ಅಲ್ಲಿ ಅಚ್ಚ ಕನ್ನಡದ ಪ್ರೇಮ ಕವಿತೆಯನ್ನ ಕೇಳೋ ಮಜನೇ ಬೇರೆ. ನದಿಯಂತೆ ಹರಿಯುವ ಈ ಚಂಚಲ ಮನಸ್ಸಿಗೆ ದಡವೊಂದು ಬೇಕಿದೆ. ನಕ್ಷತ್ರದಂತೆ ಹರಡುವ ಈ ಯೋಚನೆಗೆ ಮುಗಿಲೊಂದು ಬೇಕಿದೆ. ಕಾಣೆಯಾದ ಪ್ರೀತಿ ಹುಡುಕಲು ಹಾದಿಯೊಂದು ಬೇಕಿದೆ. ಕತ್ತಲಲ್ಲಿ ನಾವೀಕನಾಗಲೇ, ಯೋಚನೆಗಳ ನುಂಗುವ ಭಕ್ಷಕನಾಗಲೇ. ನೀವೊಮ್ಮೆ ಹೇಳೋ ಗೆಳತಿ, ನಿನ್ನ ಮನಸ್ಸು ತುಂಬಿರುವವನು ನಾನೇ ಎಂದು. ನನ್ನ ಹೃದಯಕ್ಕೆ ತಿರುವೊಂದು ಬೇಕಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನ ಒಂದು ಲ್ಯಾಂಡ್ ಮಾರ್ಕ್. ಇದರ ಹೆಸರು ಆರ್ಚ್ ದಿ ಟ್ರಯಂಪ್ ಅಂದ್ಬಿಟ್ಟು. ನೆಪೋಲಿಯನ್ ಬೊನಾಪಾರ್ಟೆ, ದ ಬಿಗ್ ಎಂಪರರ್ ಆಫ್ ಫ್ರಾನ್ಸು, ಅವರು ತಮ್ಮ ಸೋಲ್ಜರ್ಸ್ನ ತ್ಯಾಗವನ್ನು ನೆನೆಸ್ಕೊಂಡು ಕಟ್ಟಿದಂತಹ ಒಂದು ಆರ್ಚು. ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ.
ಅದರ ಮೇಲೆ ರೆಕ್ಕೆ ಇರುವಂತಹ ಸೋಲ್ಜರ್ಸು, ಅವರ ಆಯುಧಗಳು, ಅವರು ಹೋರಾಡಿದ ರೀತಿ, ಅವರ ಧೈರ್ಯ, ಶೌರ್ಯ ಪ್ರತಿಯೊಂದನ್ನು ಪ್ರತಿನಿಧಿಸುವ ಈ ಆರ್ಚ್ ಇವತ್ತು ಫ್ರಾನ್ಸ್ ದೇಶದ ರಾಜಧಾನಿಯಾದ ಪ್ಯಾರಿಸ್ನ ಒಂದು ದೊಡ್ಡ ಲ್ಯಾಂಡ್ ಮಾರ್ಕು. ಇಲ್ಲಿ ಸಾವಿರಾರು ಜನ ಬಂದು ಸೇರ್ತಾರೆ. ಈ ಸರ್ಕಲಲ್ಲಿ ಫೋಟೋಶೂಟ್ ಮಾಡ್ಕೋತಾರೆ, ಅವ್ರ ನೆಪೋಲಿಯನ್ನ ನೆನೆಸ್ಕೋತಾರೆ. ಯಾಕಂದರೆ ಇದರ ಹೆಸರು ಅವರ ಮೇಲೆ ಇಟ್ಟಿರೋದು. ಭಾಳ ಚೆನ್ನಾಗಿದೆ ಜಾಗ. ಎಲ್ಲ ನೋಡಿ, ಎಲ್ಲ ಕಡೆ ಬಂದು ಜನಗಳು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಫ್ರೆಂಚ್ನ ಬೀದಿಗಳಲ್ಲಿ ಈ ಥರ ಸೈಕಲನ್ನು ಕಟ್ಟಾಕಿ ಹೋಗಿರೋದನ್ನ ನೋಡ್ಬೋದು ನೀವು. ಈ ಥರ ಸೈಕಲ್ನ ಇಟ್ಟಿದ್ದಾರೆ ನೋಡಿ, ಓಪನ್ ಆಗಿ ಪಬ್ಲಿಕಲ್ಲಿ. ಇದಕ್ಕೆ ಸ್ಟ್ರಾಂಗ್ ಆಗಿರೋ ಒಂದು ಲಾಕ್ ಹಾಕಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ ಇದೆ ಅಂತ ಟೆಸ್ಟ್ ಮಾಡಿದೆ. ಆಮೇಲೆ ಯಾವನಿಗೆ ಬೇಕು ಎಲೆಕ್ಟ್ರಿಕ್ ಶಾಕ್ ಹೊಡಿಸ್ಕೊಳ್ಳೋದು. ಸೊ ಈ ಥರ ಲಾಕ್ ಹಾಕ್ಬಿಟ್ಟು ಸಂಪೂರ್ಣವಾಗಿ ಇಲ್ಲೇ ನೇತಾಕ್ಬಿಟ್ಟಿದ್ದಾರೆ ಸೈಕಲ್ಲು. ಆಮೇಲೆ ಬಂದು ಹೊಡಿಬೇಕು ಅಂದರೆ ಓಪನ್ ಮಾಡಿ ಯೂಸ್ ಮಾಡ್ತಾರೆ. ಫ್ರೆಂಚ್ನ ಕ್ಯಾಪಿಟಲ್ ಪ್ಯಾರಿಸ್ನಲ್ಲಿ ಕೆಫೆಗಳು ಬಹಳ ಸುಂದರವಾಗಿರುತ್ತೆ. ಸಖತ್ತು ನೋಡಿ ಹೆಂಗಿದೆ ಅಂತ ಕೆಫೆಗಳು. ಒಂದಕ್ಕಿಂತ ಒಂದು ಕೆಫೆ, ರೆಸ್ಟೋರೆಂಟು, ಮತ್ತು ಇಲ್ಲಿಯ ಆರ್ಕಿಟೆಕ್ಚರ್ ಬಹಳ ಫೇಮಸ್ಸು. ಇಲ್ಲಿಯ ಬಿಲ್ಡಿಂಗ್ಸ್ ನೋಡೋದೇ ಒಂದು ಖುಷಿ. ಈ ಒಂದು ಏರಿಯಲ್ಲಿ ಎಲ್ಲ ಕಡೆನೂ ಅದ್ಭುತವಾದ ಬಿಲ್ಡಿಂಗ್ಸ್ನ ನೀವು ನೋಡ್ಬೋದು. ಇದೇ ಫ್ರೆಂಚ್ ಆರ್ಕಿಟೆಕ್ಚರ್. ಈಗ ಸದ್ಯಕ್ಕೆ ನಾವು ಬಂದಿದ್ದೀವಿ ಮೊನಾಲಿಸಾ, ಜಗತ್ತಿನ ಅತ್ಯಂತ ಪಾಪ್ಯುಲರ್ ಆದ ಪೇಂಟಿಂಗ್, ಹಾಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪೇಂಟಿಂಗ್ ಅಂತ ಕರೀತಾರಲ್ಲ, ಆ ಒಂದು ಮೊನಾಲಿಸಾ ಪೇಂಟಿಂಗ್ ರೆಸ್ಟ್ ಮಾಡ್ತಾ ಇರುವಂತಹ ಒಂದು ಮ್ಯೂಸಿಯಮ್ಗೆ ಇದೇ ಅದರ ಪ್ರಮೈಸಿಸ್ಸು. ಏನು ಅದ್ಭುತವಾಗಿದೆ ನೋಡ್ರಿ ಜಾಗ. ಇದರ ಮಧ್ಯ ಒಂದು ಪಿರಮಿಡ್ನ ಕೂಡ, ಗ್ಲಾಸ್ ಪಿರಮಿಡ್ನ ಕಟ್ಟಿದ್ದಾರೆ. ಆಲ್ರೆಡಿ ನಾನು ನಿಮಗೆ ರಿಯಲ್ ಪಿರಮಿಡ್ನೇ ಈಜಿಪ್ಟಲ್ಲಿ ಹೊರಗೆ ಒಳಗೆ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಸೊ ಈ ಪಿರಮಿಡ್ಗಿಂತ ನನಗೆ ಇಂಟ್ರೆಸ್ಟಿಂಗ್ ಅನಿಸೋದು ಫ್ರೆಂಚ್ ಕಲ್ಚರ್. ಫ್ರೆಂಚು ತನ್ನ ವೈನ್ಗೋಸ್ಕರ, ತನ್ನ ಚೀಸ್ಗೋಸ್ಕರ, ತನ್ನ ಫ್ಯಾಷನ್ಗೋಸ್ಕರ, ತನ್ನ ಪರ್ಫ್ಯೂಮ್ಸ್ಗೋಸ್ಕರ ಬಹಳ ಫೇಮಸ್ಸು. ಜಗತ್ ಪ್ರಸಿದ್ಧವಾದ ಕ್ರಿಶ್ಚಿಯನ್ ಡೇರ್ ಆಗ್ಬೋದು, ಲೂಯಿ ವಿಟಾನ್ ಆಗ್ಬೋದು, ಆಮೇಲೆ ಇನ್ನೂ ಎಷ್ಟೋ ಡೆಕೆತ್ಲಾನ್ ನಾವು ಯೂಸ್ ಮಾಡ್ತೀವಲ್ಲ, ಡೆಕೆತ್ಲಾನ್ ಆ ಬ್ರ್ಯಾಂಡು ಕೂಡ ಇಲ್ಲೇ ಶುರು ಆಗಿದ್ದು. ಈಗ ಸದ್ಯಕ್ಕೆ ಮೊನಾಲಿಸಾ ಪೇಂಟಿಂಗ್ ನೋಡೋದಕ್ಕೆ ಒಳಗೆ ಹೋಗೋಷ್ಟು ಟೈಮ್ ಇಲ್ಲ. ಯಾಕಂದರೆ ಪ್ಯಾರಿಸಲ್ಲಿ ಇವತ್ತು ಕಟ್ಟ ಕಡೆಯ ದಿವಸ. ಇದೊಂದು ಕ್ವಿಕ್ ಟೂರ್ ಅಂತ ಅಂದ್ಕೊಳ್ಳಿ. ಯುರೋಪ್ಗೆ ಕಾಲಿಡಬೇಕಾಗಿತ್ತು, ಯುರೋಪ್ನ ಒಂದು ಫೀಲ್ ತೊಗೊಳ್ಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಮತ್ತೆ ಒಂದೊಂದೇ ದೇಶವನ್ನು ಡೀಪಾಗಿ ಒಂದು ಸೀರೀಸ್ ಮೂಲಕ ಮಾಡೋಣ. ಈ ಸತಿ ಫಾಸ್ಟಾಗಿ ಎಲ್ಲ ದೇಶಗಳ ಒಂದು 5-6 ದೇಶ ನೋಡೋದಿದೆ. ಎಲ್ಲ ದೇಶಗಳನ್ನು ನೋಡಿಕೊಂಡು ಬೇಗ ಮುಂದಕ್ಕೆ ಹೋಗುವಂತಹ ಪ್ಲ್ಯಾನು. ನಮ್ಮನ್ನು ಮಾತ್ರ ಬ್ರಿಟಿಷರು ರುಬ್ಕೊಂಡ್ರು 200 ವರ್ಷ ಅಂತ ಅಂದ್ಕೊಂಡ್ವಿ. ಇವಾಗ ಗೊತ್ತಾಯಿತು ಫ್ರಾನ್ಸ್ ದೇಶವನ್ನು ಕೂಡ 300 ವರ್ಷಗಳ ಕಾಲ ಬ್ರಿಟಿಷರ್ಸು ರುಬ್ಕೊಂಡ್ರಂತೆ. ಅಡಿಯಾಳಾಗಿ ಇಟ್ಕೊಂಡು ಫುಲ್ ಕಾನ್ಕರ್ ಮಾಡಿ ಸರಿಯಾಗಿ ಬೋಳ್ಸ್ಯಾರೆ. ಬ್ರಿಟಿಷರು ಯಾರನ್ನೂ ಬಿಟ್ಟಿಲ್ಲ ರೀ. ಅದಕ್ಕೆ ಇವತ್ತು ಬ್ರಿಟಿಷರು ಅನುಭವಿಸ್ತಾ ಇದ್ದಾರೆ. ತಮ್ಮ ಸ್ವಂತ ದೇಶದಲ್ಲೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಮಗೆ ಸಮಸ್ಯೆ ಮಾಡಿದ್ರು ಅಂತ ಇನ್ನೊಬ್ರಿಗೂ ಸಮಸ್ಯೆ ಆಗಲಿ ಅಂತಲ್ಲ, ಆದರೆ ಸದಾ ಇನ್ನೊಬ್ಬರಿಗೆ ಕೇಡು ಬಯಸಿದಾಗ ಒಂದಲ್ಲ ಒಂದು ದಿವಸ ಕರ್ಮ ಅನ್ನೋದು ವಾಪಸ್ ಬರುತ್ತೆ. ನಾನು ಕವಿಯಾದರೆ ನೀನೇ ನನ್ನ ಕವಿತೆ, ನನ್ನ ಪ್ರೀತಿಯನ್ನು ನಿನ್ನಲ್ಲಿ ಹರಿಬಿಡುವೆ. ಫ್ರಾನ್ಸ್ ದೇಶದಲ್ಲಿ ಜನರು ಮಾತಾಡುವಂತಹ ಭಾಷೆಯ ಹೆಸರು ಫ್ರೆಂಚ್. ಫ್ರೆಂಚ್ ಭಾಷೆಯ 2 ಪದಗಳು ಬಹಳ ಮುಖ್ಯವಾಗಿ ನೀವು ಕಲ್ತ್ಕೋಬೇಕಾದ್ದು ಅಂದರೆ, ಮೊಟ್ಟ ಮೊದಲನೇದು ಸವಾ ಅಂದರೆ ಹಾಯ್ ಹೆಲೋ ಅನ್ನೋ ಥರ. ಅದಾದಮೇಲೆ ಬೋಂಜೋರ್, ಅದಕ್ಕೂ ಒಂದು ಹಲೋ ಅಂತ ಮೀನಿಂಗ್ ಬರುತ್ತೆ. ಮತ್ತೊಂದು ಥ್ಯಾಂಕ್ ಯು ಅನ್ನೋದಕ್ಕೆ ಮರ್ಸಿ ಬುಕು ಅಥವಾ ಮರ್ಸಿ ಅಂತ ಕೂಡ ಹೇಳ್ಬೋದು. ಈ ಒಂದು ಭಾಷೆ ಸಾಕಷ್ಟು ಫ್ರೆಂಚ್ ಆಕ್ಯುಪೈಡ್ ಆಫ್ರಿಕನ್ ಕಂಟ್ರೀಸಲ್ಲಿ ಕೂಡ ಬಳಕೆ ಮಾಡೋದು ವಿಶೇಷ. ಸಾಕಷ್ಟು ವಸ್ತುಗಳನ್ನು ಸ್ಟೋರ್ ಮಾಡೋದಕ್ಕೆ ಉಪಯೋಗ ಮಾಡೋಂತಹ ಟಿನ್ ಕ್ಯಾನು, ಹಾಟ್ ಏರ್ ಬಲೂನು, ಹಾಗೆ ಬಹಳ ಹೆಣ್ಮಕ್ಳಿಗೆ ಬಹಳ ಪ್ರಿಯವಾದ ಹೇರ್ ಡ್ರೈಯಿಂಗ್ ಮಷೀನ್ನ ಕೂಡ ಫ್ರೆಂಚ್ ಜನರೇ ಇನ್ವೆಂಟ್ ಮಾಡಿದ್ದು. ಇರಾನ್ ದೇಶದಲ್ಲಿ ನೀವು ಸಲಿಂಗ ಕಾಮಿಯಾಗಿದ್ದರೆ ನಿಮ್ಮನ್ನು ನೇಣಾಕಿ ಸಾಯಿಸ್ಬಿಡ್ತಾರೆ. ಹಾಗೆ ಸಾಕಷ್ಟು ದೇಶಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಪನಿಷ್ಮೆಂಟ್ಗಳಿವೆ ಸಲಿಂಗ ಕಾಮಕ್ಕೆ. ರಷ್ಯಾ ದೇಶದಲ್ಲೂ ಕೂಡ ಎಂಟರ್ಟೈನ್ ಮಾಡಲ್ಲ. ಆದರೆ ಫ್ರಾನ್ಸ್ ದೇಶದಲ್ಲಿ 2013ನೇ ಇಸ್ವಿಯಿಂದ ಸಲಿಂಗ ಕಾಮಿಗಳು ಕೂಡ ಮದುವೆ ಆಗ್ಬೋದು. ಅದರ ಅರ್ಥ ಗೇ, ಲೆಸ್ಬಿಯನ್, LGBT ಮ್ಯಾರೇಜ್ ಈಸ್ ಲೀಗಲೈಸ್ಡ್ ಇನ್ ಫ್ರಾನ್ಸ್ ಫ್ರಮ್ 2013. ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಹೆಗ್ಗಳಿಕೆ ನಮ್ಮ ಕರುನಾಡಿಗೆ ಸಲ್ಲುತ್ತೆ. ಅದೇ ರೀತಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಹೆಗ್ಗಳಿಕೆ ಫ್ರೆಂಚ್ ಅಥವಾ ಫ್ರಾನ್ಸ್ ದೇಶಕ್ಕೆ ಹೋಗುತ್ತೆ.
ಈ ಥರ ಜಾಗಗಳಲ್ಲಿ ಊಟ ಮಾಡ್ಬೋದು ನೀವು ಫ್ರಾನ್ಸಿಗೆ ಬಂದರೆ. ನಿನ್ನ ಬಿಟ್ಟು ಬೇರೆ ಯಾರೂ ಸಿಗಲ್ಲ ಅಂತಲ್ಲ, ಸಿಗೋ ಯಾರೋ ನೀನಾಗಿರಲ್ಲ. ಕಂಡಿದ್ದೆಲ್ಲ ನಿಜವಾದರೆ ಕನಸಿಗೂ ಬೆಲೆ ಇರೋದಿಲ್ಲ. ಅದನ್ನು ಫ್ರೆಂಚ್ ಸ್ಟೈಲ್ ಆಫ್ ಸಿಂಗಿಂಗ್ ಅಂತ ಕರೀತಾರೆ. ಸಖತ್ತಾಗಿರುತ್ತೆ ಒಂಥರ ಕೇಳೋದಕ್ಕೆ. ಓ ನಾನು ಹೇಗಿದೀಯಾ ಗ್ಲೋಬಲ್ ಕನ್ನಡಿಗರೇ, ನಾನಿದ್ದೀನಿ ಫ್ರಾನ್ಸ್ನಲ್ಲಿ. ಜಗತ್ತಿನ ಮೊಟ್ಟ ಮೊದಲ ಹೃದಯದ ಟ್ರಾನ್ಸ್ಪ್ಲಾಂಟ್ ಹಾಗೆ ಮುಖದ ಟ್ರಾನ್ಸ್ಪ್ಲಾಂಟ್ ನಡೆದಿದ್ದು ಎಲ್ಲಿ ಗೊತ್ತಾ? ಫ್ರಾನ್ಸ್ ದೇಶದಲ್ಲಿ. ಇದು ಹಾಪ್ ಆನ್ ಹಾಪ್ ಆಫ್ ಬಸ್ ಅಂದ್ಬಿಟ್ಟು ಇದರ ಟಿಕೆಟ್ ತೊಗೊಂಡು ನೀವು ಎಲ್ಲ ಕಡೆ ಸುತ್ತಾಡ್ಕೊಂಡು ಎಲ್ಬೇಕೋ ಇಳಿದು ಎಲ್ಬೇಕೋ ಹತ್ಬೋದು. ಈ ಮ್ಯೂಸಿಯಮಲ್ಲಿ ಕೂಡ ನಿಲ್ಲಿಸುತ್ತೆ, ಚೆನ್ನಾಗಿರುತ್ತೆ. ಆನ್ಲೈನ್ ಚೆಕ್ಔಟ್ ಮಾಡಿ ನೀವು ಸೋಲೋ ಟ್ರಾವೆಲಿಂಗ್ ಬಂದರೆ. ನಿಮ್ಗೆ ಇವೆಲ್ಲ ತಲೆನೋವು ಬೇಡ, ಆರಾಮಾಗಿ ಗ್ರೂಪಲ್ಲಿ ಬರ್ತೀನಿ ಎಲ್ಲ ನೋಡ್ಕೊಂಬಿಟ್ರಿ ಅಂದರೆ ವೇ ಟು ವರ್ಲ್ಡಲ್ಲಿ ನೆಕ್ಸ್ಟು ಟೂರ್ನ ಬುಕ್ ಮಾಡಿ. ಅಲ್ಲಿ ನೀವು ನೋಡೋದು ಫ್ರೆಂಚ್ ಸೋಲ್ಜರ್ಸ್ ಇನ್ ಆ್ಯಕ್ಷನ್. ಸೈಕ್ಲಿಂಗ್ ಕೂಡ ಸಾಕಷ್ಟು ಜನರು ಮೇನ್ ರೋಡಲ್ಲಿ ಮಾಡ್ತಾ ಇರೋದನ್ನು ಫ್ರೆಂಚ್ ಕ್ಯಾಪಿಟಲಲ್ಲಿ ನೋಡ್ಬೋದು. ಎಲ್ಲೆಲ್ಲೂ ಸೈಕಲ್ಸು, ಡೆಲಿವರಿ ಬಾಯ್ಸ್ ಕೂಡ ಸೈಕಲ್ಸ್ನ ಬಳಕೆ ಮಾಡ್ತಾ ಇರೋದು ವಿಶೇಷ. ಸ್ವಲ್ಪ ಬ್ಯಾಟ್ರಿ ಆಪ್ರೇಟೆಡ್ ಕೂಡ ಇದೆ. ಮತ್ತು ರೂಲ್ಸ್ ರೆಗ್ಯುಲೇಷನ್ ಸ್ವಲ್ಪ ಜಾಸ್ತಿನೇ ಫಾಲೋ ಮಾಡ್ತಾರೆ. ಸಿಗ್ನಲ್ ಬ್ರೇಕ್ ಮಾಡಲ್ಲ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಬ್ರೇಕ್ ಮಾಡಲ್ಲ ಆದಷ್ಟು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬ್ರೇಕ್ ಮಾಡಿರೋದು ನೋಡಿಲ್ಲ, ನೋಡಿದ್ರೆ ತಿಳಿಸ್ತೀನಿ, ಅಥವಾ ನಿಮಗೂ ಗೊತ್ತಾಗುತ್ತೆ ವೀಡಿಯೋ ನೋಡಿದಾಗ. ಹೋದ ಬ್ರೇಕ್ ಮಾಡ್ದ, ಅಯ್ಯಯ್ಯೋ ಬೇಡ ಅಂದ್ಕೊಂಡ್ರೆ ಅಲ್ಲೇ ಬ್ರೇಕ್ ಮಾಡ್ದ. ಇವನು ಬ್ರೇಕ್ ಮಾಡ್ದ, ಇವನು ರೆಡ್ ಸಿಗ್ನಲಲ್ಲೇ ಹೋದ. ಫ್ರೆಂಚ್ ಆರ್ಟಿಸ್ಟ್ಗಳು ತಮ್ಮ ಸ್ಕಲ್ಪ್ಚರ್ಸ್ಗೆ ಹಾಗೆ ಪೇಂಟಿಂಗ್ಸ್ಗೆ ಕೂಡ ಬಹಳ ಫೇಮಸ್ಸು. ಇಲ್ಲಿ ಸಾಕಷ್ಟು ನೀವು ಮಾಡರ್ನ್ ಆರ್ಟು, ಏನ್ಷಿಯಂಟ್ ಆರ್ಟ್ ಮ್ಯೂಸಿಯಮ್ಸನ್ನ ಬಹಳಷ್ಟು ನೋಡ್ಬೋದು. ಒನ್ ಆಫ್ ದಿ ಮಾಡರ್ನ್ ಆರ್ಟ್ ಮ್ಯೂಸಿಯಮ್ಸ್ ಇದು. ಸಖತ್ತಾಗಿರುತ್ತೆ ನೋಡೋದಕ್ಕೆ, ಬಹಳ ವಿಚಿತ್ರವಾಗಿ ಕೂಡ ಇರುತ್ತೆ. ಇದು ಮ್ಯಾರ್ಲಿನ್ ಮೆನ್ರೋ ಪೋಸು, ಸ್ಕರ್ಟ್ ಹಾರ್ತಾ ಇರೋದು ನೋಡಿ. ಏನೇನೋ ಇರುತ್ತೆ, ವಿಚಿತ್ರ ಪೇಂಟಿಂಗ್ಸು, ಕೆಲವು ಅರ್ಥ ಆಗಲ್ಲ. ಸ್ಕಲ್ಪ್ಚರ್ಸು ಅಷ್ಟೇ, ಕೆಲವು ಸೂಪರಾಗಿರುತ್ತೆ. ವಾವ್, ಸಡನ್ನಾಗಿ ಪ್ಯಾರಿಸ್ ಬಂದಿರೋದು, ಇನ್ನೂ ರಿಯಾಲಿಟಿ ಗೊತ್ತಾಗಿಲ್ಲ ಬಂದಿದ್ದೀನಿ ಇಲ್ಲಿಗೆ ಅಂತ. ಬಸವನ ಹುಳು ಅಥವಾ ಸ್ನೈಲ್ ಅಂತ ಏನು ಕರೀತಾರೆ, ಫ್ರೆಂಚ್ ಜನಗಳಿಗೆ ಅತ್ಯಂತ ಪ್ರಿಯವಾದ ಊಟ. ವರ್ಷಕ್ಕೆ 30,000 ಟನ್ನು ಬಸವನ ಹುಳುನ ತಿಂತಾರಂತೆ ಇವರು. ಆದರೆ ವಿಷಯ ಏನಪ್ಪ ಅಂದರೆ, ಅಕಸ್ಮಾತ್ ನೀವು ಜೀವಂತ ಬಸವನ ಹುಳುನ ಮನೆಗೆ ತೊಗೊಂಡೋಗಿ ಅಡುಗೆ ಮಾಡಬೇಕು ಅಂತಿದ್ರೆ ಮೆಟ್ರೋಲ್ ಆಗ್ಬೋದು, ಬಸ್ಸಲ್ಲಾಗ್ಬೋದು, ಅದಕ್ಕೆ ಟಿಕೆಟ್ ತೊಗೋಬೇಕಂತೆ. ಟಿಕೆಟ್ ತೊಗೊಂಡಿಲ್ಲ ಅಂದರೆ ನಿಮಗೆ ಫ್ರೆಂಚ್ ಗೌರ್ಮೆಂಟು ಫೈನ್ ಹಾಕತ್ತೆ. ಇದು ಯಾವ ಥರ ವಿಚಿತ್ರ. ಹುಳ ಎತ್ಕೊಂಡು ಹೋಗ್ಬೋದಂತೆ, ಹುಳ ಅಂದರೆ ಸ್ನೇಲ್ ಎತ್ಕೊಂಡು ಹೋಗ್ಬೋದಂತೆ, ಆದರೆ ಅದಕ್ಕೆ ಟಿಕೆಟ್ ತೊಗೋಬೇಕಂತೆ. ಇದು ಟ್ರಾನ್ಸ್ಪ್ಯಾಕ್ ಅಂದ್ಬಿಟ್ಟು ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸ್ನ ಸಾಗಿಸೋಂತಹ ರೀತಿ. ಇಲ್ಲಿ ನೋಡ್ಬೋದು ಸೈಕಲ್ ಸ್ಟ್ಯಾಂಡು, ಎಷ್ಟು ಸಖತ್ತಾಗಿದೆ ಸೈಕಲ್ ಸ್ಟ್ಯಾಂಡು. ಇಲ್ಲಿಂದ ಅಲ್ಲಿವರೆಗೂ ಇದೆ ರೀ, ಸಿಕ್ಕಾಪಟ್ಟೆ ಉದ್ದ, ಸಿಕ್ಕಾಪಟ್ಟೆ ಕಲರ್ಫುಲ್ಲು, ವಿತ್ ಎಲೆಕ್ಟ್ರಿಕ್ ಬ್ಯಾಟ್ರಿ ಕೂಡ ಇದೆ. ಸೊ ಫಾಸ್ಟಾಗಿ ಹೋಗುತ್ತೆ, ಚೆನ್ನಾಗಿದೆಲ್ಲ. ಟೈಮ್ ಇದ್ದರೆ ಟ್ರೈ ಮಾಡ್ತಾಯಿದ್ದೆ ಫ್ರೆಂಚ್ ಸೈಕ್ಲಿಂಗು, ಟೈಮ್ ಇಲ್ಲ. ಫ್ರೆಂಚ್ ದೇಶದ ಜನರು ಕಾರ್ ನೋಡಿ ಸಕ್ಕತ್ತಾಗಿದೆ. ಕಾರ್ ನೋಡಿ, 2 ಕಾರ್ ಸಕ್ಕತ್ತಾಗಿದೆ. ಫ್ರೆಂಚ್ ದೇಶದ ಜನರು ಚೀಸನ್ನು ಎಷ್ಟು ಇಷ್ಟಪಡ್ತಾರೆ ಅಂದರೆ, ಎಷ್ಟು ಬಗೆಯಾದ ಚೀಸನ್ನು ಇವರು ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ, ವರ್ಷ ಪೂರ್ತಿ 365 ದಿವಸನೂ ಒಂದೊಂದು ಚೀಸ್ನ ತಿಂದ್ರೂ ಇವರ ಚೀಸು ಖಾಲಿ ಆಗಲ್ಲ. ಅಷ್ಟೊಂದು ಆಪ್ಷನ್ಸು ಇವ್ರ ಹತ್ರ ಇದೆಯಂತೆ. ಟ್ರಾಫಿಕ್ ಸಿಗ್ನಲ್ ರೆಡ್ ಆಗ್ತಿದ್ದಂಗೆ ಶಿಸ್ತಾಗಿ ನಿಲ್ಲಿಸಿದ ಫ್ರೆಂಚ್ ಪ್ರಜೆಗಳು. ಸದ್ಯಕ್ಕೆ ಪ್ಯಾರಿಸ್ನಲ್ಲಿ ಸಮಯ 4:20. ಇವರ ಡೈರೆಕ್ಷನ್ ಬೋರ್ಡ್ ಚೆನ್ನಾಗಿದೆ ನೋಡಿ. ಒಂದು ಆ ಕಡೆಗೆ, ಒಂದು ಈ ಕಡೆಗೆ ಯಾವ ಕಡೆ ಡೈರೆಕ್ಷನ್ ಇದೆಯೋ ಆ ಕಡೆ ಡೈರೆಕ್ಷನ್ಗೆ ಬೋರ್ಡ್ ಹಾಕಿದ್ದಾರೆ. ಫ್ರಾನ್ಸ್ ದೇಶದಲ್ಲಿ ಇನ್ನೊಂದು ಬಹಳ ವ್ಯಾಪಕವಾಗಿರುವಂತಹ ದೊಡ್ಡ ಸಮಸ್ಯೆ ಅಂದರೆ, ಈ ದೇಶಕ್ಕೆ ಕುತ್ತಾಗ್ಬೋದು ಅಂಥ ದೊಡ್ಡ ಸಮಸ್ಯೆ ಅಂದರೆ ಅದು ಡ್ರಗ್ಸ್ ಸಮಸ್ಯೆ. ಇಲ್ಲಿಯ 1/4 ಜನರು, ಅಂದರೆ ಇಲ್ಲಿ 8 ಕೋಟಿ ಜನ ಇದ್ದರೆ ಅದರಲ್ಲಿ 2 ಕೋಟಿ ಜನರು ಕೆಮಿಕಲ್ ಡ್ರಗ್ಸ್ಗೆ ಅಡಿಕ್ಷನ್ ಆಗಿದ್ದಾರೆ. ಅದರಿಂದ ಅವರ ಮಾನಸಿಕ ಸ್ಥಿತಿ ಬಹಳ ಕೆಟ್ಟದಾಗಿದೆ ಅಂತ ರಿಪೋರ್ಟ್ ಸಜೆಸ್ಟ್ ಮಾಡುತ್ತೆ. ಸೊ ಸದ್ಯಕ್ಕೆ ಫ್ರಾನ್ಸ್
ಮೆಂಟಲಿ ಬಹಳ ಡಿಪ್ರೆಸ್ಡ್ ಸ್ಟೇಟಲ್ಲಿದೆ ಅಂತಲೇ ಕರಿಬೋದು. ಇಲ್ಲಿಯ ಪ್ರಜೆಗಳು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಬಹಳ ಡೇಂಜರ್ ಸಿಚುವೇಶನ್ ಅಲ್ವಾ. ಯಾವುದೇ ದೇಶಕ್ಕೂ ಡ್ರಗ್ಸ್ ಬಂದುಬಿಟ್ರೆ ಫುಲ್ ಸಂಪೂರ್ಣವಾಗಿ ಅದರ ಆರೋಗ್ಯ, ಅದರ ಸಂಹಿತೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದರಿಂದನೇ ನೀವು ನೋಡ್ಬೋದು ವ್ಯಾಪಕವಾಗಿ ಮುಂಚೆಲ್ಲೂ ನಾವು ಫ್ರಾನ್ಸ್ ದೇಶದಲ್ಲಿ ಪಿಕ್ ಪಾಕೆಟಿಂಗು, ಕ್ರೈಮು ಅಷ್ಟೆಲ್ಲ ನೋಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಬಹಳ ಹೆಚ್ಚು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಅದಾದಮೇಲೆ ಇನ್ನೊಂದು ಭಾಳ ಫನ್ನಿ ವಿಚಾರ ಏನಪ್ಪ ಅಂದರೆ, ಫನ್ನಿ ಯೆಟ್ ಸೀರಿಯಸ್, ಯೆಟ್ ಒಂಥರ ವಿಚಿತ್ರ ಅನಿಸುತ್ತೆ. ಫ್ರೆಂಚ್ ದೇಶದ ಪ್ರೆಸಿಡೆಂಟ್ ಆದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ ಏನು ಕರಿತೀವಿ, ಸ್ಮಾರ್ಟಾಗಿ ಬ್ಲ್ಯಾಕ್ ಸೂಟಲ್ಲಿ ಬರ್ತಾರಲ್ಲ, ಅವರ ಒಂದು ಸ್ಟೋರಿನ ಇಲ್ಲಿ ಒಬ್ಬರು ಸ್ನೇಹಿತರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವರು ತಮ್ಮ ಟೀಚರ್ನ, ತಮಗೆ ಪಾಠ ಹೇಳ್ಕೊಡ್ದಂತಹ ಟೀಚರನ್ನು 15ನೇ ವರ್ಷದಲ್ಲಿ ಪ್ರೀತಿಸೋಕ್ಕೆ ಶುರು ಮಾಡಿದ್ರಂತೆ. ಅವರ ಟೀಚರ್ಗೆ ಆಲ್ರೆಡಿ ಮದುವೆ ಆಗಿ 5 ಜನ ಮಕ್ಕಳಿದ್ರಂತೆ. ಅದಾದಮೇಲೆ 18 ವರ್ಷ ಕಳೆದ ನಂತರ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವ್ರಿಗೆ ಅವರ ಟೀಚರ್ನ ಮದುವೆ ಆಗಿ ಲೀಗಲಾಗಿ ಅವ್ರ ಜೊತೆಗೆ ಇವತ್ತುವರೆಗೂ ಇದ್ದಾರಂತೆ. ಇವತ್ತಿಗೂ ಅವರೇ ಕೋಚ್ ಅಂತ ಅವ್ರಿಗೆ. ಅಂದರೆ ಪೊಲಿಟಿಕಲಿ ಎಲ್ಲ ರೀತಿ ಹೇಳ್ಕೊಡುವಂತಹ ಟೀಚರ್ ಅವರೇ ಅಂತೆ. ಸೊ 15 ವರ್ಷದ ಹುಡುಗನಾಗಿದ್ದಾಗ ಈ ದೇಶದ ಇವತ್ತಿನ ಪ್ರೆಸಿಡೆಂಟು ತನ್ನ ಪ್ರಾಧ್ಯಾಪಕಿಯನ್ನು ಪ್ರೀತಿಸಿ ಮದುವೆಯಾಗಿ ಇವತ್ತು ಸಂಸಾರದಲ್ಲಿರೋದು ಬಹಳ ವಿಶೇಷ ಈ ಒಂದು ದೇಶಕ್ಕೆ. ನಾವೆಲ್ಲ ಅತ್ಯಂತ ಹೆಚ್ಚಾಗಿ ಕೇಳಿರೋದು ಫ್ರೆಂಚ್ ಕಿಸ್ಸು, ಫ್ರೆಂಚ್ ಫ್ರೈಸು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಮೊದಲೇ ಕೊಡ್ತೀನಿ. ಮೇಡಮ್, ವೈ ದೇ ಸೇ ಫ್ರೆಂಚ್ ಕಿಸ್ ಆ್ಯಂಡ್ ಫ್ರೆಂಚ್ ಫ್ರೈಸ್? ಇಸ್ ಇಟ್ ಸ್ಟಾರ್ಟಿಂಗ್ ಫ್ರಮ್ ಫ್ರಾನ್ಸ್? French kiss, I think it started from France. Okay, why? What is the story? Oh, that I don't know really, but Okay. that way of yes. And French fries? French fries, it started in Belgium. In Oh, France. okay, so okay, I don't okay, know okay. where they are calling it that. ಫ್ರೆಂಚ್ ಫ್ರೈಸ್. ಆ್ಯಕ್ಚುಲಿ ಫ್ರೆಂಚ್ ಫ್ರೈಸ್ ಶುರುವಾಗಿದ್ದು ಬೆಲ್ಜಿಯಮಲ್ಲಂತೆ. ಸೊ ಇಟ್ ಇಸ್ ಬೆಲ್ಜಿಯಂ ಫ್ರೈಸ್, ನಾಟ್ ಫ್ರೆಂಚ್ ಫ್ರೈಸ್. ಓಕೆ. ಸೊ ವಾಪಸ್ ಬಂದು ಗ್ರೂಪ್ ಜೊತೆಗೆ ಜಾಯಿನ್ ಆಗ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿ ಜೋಶಲ್ಲಿ ಕೂತ. ಹೌ ಇಸ್ ದಟ್ ಜೋಶ್? ಅದು ಬೇಕಾಗಿರೋದು ನೋಡಿ. ಇವರಿಬ್ರು ಮೇಡಮ್ ನೋಡಿ, ಎಲ್ಲ ಹಿರಿಯರು ಎಷ್ಟು ಜೋಶ್ ಇದ್ದಾರೆ. ಇಬ್ರು ಯಂಗ್ಸ್ಟರ್ಸ್ ಇಲ್ಲಿ ಕೂತಿದ್ದಾರೆ. ಟುಸ್ಸು ವೆರಿ ಬ್ಯಾಡ್ ನೋಡಿ, ಲಡ್ಡು ತಿಂತಿದ್ದಾರೆ. ತಿಂಡಿ ಕೊಟ್ರೆ ಖುಷಿ ಆಗ್ಬಿಡ್ತೀನಿ, ಏನು ಬೇಜಾರಿಲ್ಲ. ಇವ್ರು ಒಳ್ಳೆಯವರು, ಇವ್ರು ತುಂಬಾ ಒಳ್ಳೆಯವರು. ನಿಮ್ಮೆಲ್ರಿಗೂ ಗೊತ್ತು ಫ್ರೆಂಚ್ ದೇಶ ತನ್ನ ಪರ್ಫ್ಯೂಮ್ಗಳಿಗೆ ಎಷ್ಟು ಫೇಮಸ್ ಅಂತ. ಇವತ್ತೊಂದು ಫ್ರೆಂಚ್ ಪರ್ಫ್ಯೂಮ್ ಶಾಪನ್ನ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ, ಇವಾಗೆಲ್ಲ ಬೇರೆ ಕಡೆ ಎಲ್ಲ ನೋಡಿಕೊಂಡು ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ. ಯಾಕಂದರೆ ಇಲ್ಲಿಯ ಲೋಕಲ್ ಪರ್ಫ್ಯೂಮ್ಸ್ ಆಗ್ಬೋದು, ಇಲ್ಲಿಯ ಲೋಕಲ್ ಬೇರೆ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ, ಹಾಗೆ ನಿಮಗೆ ತೋರಿಸೋಣ ಅಂತ. ನೀವೆಲ್ಲ ಇವಾಗ ಎಲ್ಲ ಕಡೆನೂ ಈ ಥರ ಪರ್ಫ್ಯೂಮ್ ಶಾಪ್ಸ್ನ ನೋಡಿದ್ದೀರ. ಆದರೆ ಒರಿಜಿನ್ ಫ್ರೆಂಚ್ ಪರ್ಫ್ಯೂಮ್ ಒಂದು ಪಿಕ್ಚರ್ ಕೂಡ ನೋಡಿರಬೇಕು. ನೋಡಿಲ್ಲ ಅಂದರೆ ಇವಾಗಲೇ ನೋಡಿ, ಪರ್ಸನಲ್ ರೆಕಮೆಂಡ್ ಮಾಡ್ತೀನಿ. ಪರ್ಫ್ಯೂಮ್ ಅನ್ನೋ ಒಂದು ಪಿಕ್ಚರು, ಅದರಲ್ಲಿ ಹೇಗೆ ಒಂದು ಪರ್ಫ್ಯೂಮು ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸ್ಬೋದು, ಅಥವಾ ಒಂದು ಪರ್ಫ್ಯೂಮ್ ಮಾಡೋದಕ್ಕೆ ಒಬ್ಬ ಮನುಷ್ಯ ಏನೆಲ್ಲ ಮಾಡ್ತಾನೆ ಅನ್ನೋ ಒಂದು ವಿಷಯ ಇದೆ. ಸೊ ಈಗ ಈ ಒಂದು ಪರ್ಫ್ಯೂಮರಿ ಮತ್ತು ಇನ್ನೂ ಸಾಕಷ್ಟು ಜಾಗಗಳನ್ನ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಈ ಅಂಗಡಿಯ ಸೆಕ್ಯೂರಿಟಿ ಗಾರ್ಡು ಐವರಿ ಕೋಸ್ಟ್ ಬ್ರದರು, ಅವರು ತೋರಿಸ್ತಾರೆ ನಮ್ಮನ್ನ ಇವಾಗ ಶಾಪ್ನ. ಓಕೆ. ಆಹಾ, ಗಮ್ಮಂತ ಇದೆ ಗುರು, ತಲೆ ಸುತ್ತು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ ಪರ್ಫ್ಯೂಮ್ಸು. ವಾವ್, ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ಸ್ ಎಲ್ಲನೂ ಇಲ್ಲಿದೆಯಂತೆ ನೋಡಿ. ಎಲ್ಲರೂ ಟ್ರೈ ಮಾಡ್ತಿದ್ದಾರೆ ಬೇರೆ ಪರ್ಫ್ಯೂಮ್ಸು. 40 ಯೂರೋಯಿಂದ ಸ್ಟಾರ್ಟ್ ಆಗುತ್ತೆ, 10 ಯೂರೋಗೂ ಕೂಡ ಇದೆ. ವಾವ್ ಬ್ರೋ, 10 ಯೂರೋಗೂ ಇದೆ, ತೊಗೋಬೋದು. ತೊಗೊಳ್ಳೋಣ ಒಂದು 2-3. ಸಕ್ಕತ್ತಾಗಿದೆ, ಸೋಪ್ಗಳು ಕೂಡ ಇದೆ. ಆಹಾ, ಚೆನ್ನಾಗಿದೆಯಾ ನೋಡಿ ಸರಿ. ಆಹಾ, ಸೋಪನ್ನು ಮೂಸಿ ನೋಡೋಣ. ಫ್ರೆಂಚ್ ಸೋಪು ನಾಳೆ ಇದರಲ್ಲೇ ಸ್ನಾನ ಮಾಡಬೇಕಂತೆ. ಓಕೆ, ಇಲ್ಲೂ ನೋಡಿ ಎಷ್ಟು ಆಪ್ಷನ್ಸ್ ಇದೆ. ವಾವ್, ವೆರಿ ಗುಡ್. ಸೊ ಇಲ್ಲಿ ನೋಡಿ ಬೇರೆ ರೀತಿಯ ಪರ್ಫ್ಯೂಮ್ಸ್ನ ಇಟ್ಟಿದ್ದಾರೆ. ಸೊ ಹೌ ಮೆನಿ ಇಯರ್ ಓಲ್ಡ್ ಇಸ್ ದಿಸ್? ಲೈಕ್ this one was created in 1946. 1946, ಬಿಫೋರ್ ಇಂಡಿಯನ್ ಇಂಡಿಪೆಂಡೆನ್ಸ್. ನಮ್ಮ ಇಂಡಿಪೆಂಡೆನ್ಸ್ಗೆ ಮುಂಚೆ ಬಂದಿರೋ ಪರ್ಫ್ಯೂಮ್ ಇದು. ಇಸ್ ಇಟ್ ಮ್ಯಾನ್ or woman? Actually, it's unisex. Unisex. Anything specific for man? A little musky or something? Actually, the most of the collection is unisex because, like, it's not about gender, right? So, Okay. Nothing specific that for man you have. then you will have some eau de toilette. This will be here. Thank you, bro. Thank you so much. ಪರ್ಫ್ಯೂಮ್ಸು ನನಗೇನು ಪರ್ಸ್ನಲಿ ತುಂಬ ಇಷ್ಟ ಆಗಲಿಲ್ಲ, ಅದಕ್ಕೆ ಯಾವುದು ತೊಗೊಳ್ಳಿಲ್ಲ. ಎಲ್ಲ ಚಿಕ್ಕ ಬಾಟ್ಲು, ಒಂದು 150 mlಗೆ 4,000 ರೂಪಾಯಿ ಇತ್ತು. ಒಂದು 4-5 ಟ್ರೈ ಮಾಡಿದೆ, ಅಷ್ಟೊಂದು ಹಿಡಿಸ್ಲಿಲ್ಲ ಯಾವುದೂ. ವಾವ್, ಸಖತ್ತಾಗಿದೆ ಆರ್ಕಿಟೆಕ್ಚರು.
ಫ್ರಾನ್ಸ್ನ ಪ್ಯಾರಿಸಲ್ಲಿ ಕುಡಿದಂತಹ ಈ ಬಿಯರು ಇಲ್ಲಿಯ ಲೋಕಲ್ ಬಿಯರು ಅಫಿಲಿ ಗೇಮ್ ಅಂತ ಕರೀತಾರೆ. ಬಹಳ ಖುಷಿ ಆಯ್ತು ರೀ. ಒಳ್ಳೆ ಲೊಕೇಶನ್ನು, ಒಳ್ಳೆ ಆ್ಯಂಬಿಯನ್ಸು. ಒಂದು 3,000 ಬಿಲ್ ಕೊಟ್ಟರು, ಆದರೂ ಏನು ಮಾಡೋಕ್ಕಾಗಲ್ಲ. ಕೊನೆ ಡ್ರಾಪ್ವರೆಗೂ ಬಿಟ್ಟಿಲ್ಲ, ಪ್ರತಿಯೊಂದು ಈರಿದ್ದೀವಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಬ್ರೋ? ಈಗ ಕ್ರೂಸ್ ಹಡಗಲ್ಲಿ ನಿಮಗೆ ಪ್ಯಾರಿಸ್ ತೋರಿಸ್ಲಿದ್ದೀವಿ. ಬನ್ನಿ ಹೋಗೋಣ. ಪ್ಯಾರಿಸ್ನ ಬೀದಿಯಲ್ಲಿರುವಂತಹ ಬೆಸ್ಟೀಸ್ ಬೇಕ್ರಿಲಿ ಕಾಫಿ ಕುಡಿದ್ರೆ ನಿಮ್ಮ ಪಕ್ಕ ಕಂಪ್ನಿಗೆ ಟೆಡ್ಡಿ ಬೇರ್ ಸಿಗುತ್ತೆ ನೋಡಿ. ಹಿಂಗೆ ಕೂತ್ಕೊಂಡು ಟೆಡ್ಡಿ ಬೇರ್ ಜೊತೆ ಕೂತ್ಕೊಂಡು ಕಾಫಿ ಕುಡಿಬೋದು. ಕಾಫಿ ಕುಡಿತಾ ಟೆಡ್ಡಿ ಬೇರ್ಗೆ ಹಾಯ್ ಹೇಳ್ಬೋದು. ಹಾಯ್ ಹಾಯ್ ಹಾಯ್. ಚೆನ್ನಾಗಿದೆಲ್ಲ, ಮುದ್ದಾಗಿದೆ. ಸೊ ಕ್ರೂಸ್ಗೆ ಹೋಗೋಕ್ಕೆ ಸಿದ್ಧತೆ ನಡೀತಿದೆ. ಅಲ್ಲಿ ಐಫಿಲ್ ಟವರ್ ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಕ್ರೂಸು. ಸಂಜೆ 7:30 ಸಮಯ, ಇನ್ನೂ ಚೂರು ಕತ್ಲಾಗಿಲ್ಲ. ಒಲಿಂಪಿಕ್ಸ್ ನಡೀತಲ್ಲ, ಒಲಿಂಪಿಕ್ಸ್ನ ಓಪನಿಂಗ್ ಸೆರೆಮನಿ ಆದಂತಹ ಜಾಗ ಇದು. ಅದೇ ಜಾಗದಲ್ಲಿ ಕ್ರೂಸ್ ಮಾಡ್ತಾ ಇರೋದು. ನೀವು ನೋಡಿದ್ರಿ, ಒಲಿಂಪಿಕ್ ಶುರುವಾದಾಗ ಅದರ ಓಪನಿಂಗ್ ಸೆರೆಮನಿಯನ್ನು ಇದೇ ಸೇನಾ ನದಿಯ ಮೇಲೆ ಮಾಡಿದ್ರು. ಎಲ್ಲ ಕಡೆನೂ ನೀವು ನೋಡೋದು ಪ್ಯಾರಿಸ್ 2024 ಅಂತ ಎಲ್ಲ ಕಡೆನೂ ಬರ್ದಿದ್ದಾರೆ. ಅದಕ್ಕೆ ಇನ್ನೂ ಸಜ್ಜಾಗಿದೆ, ಇನ್ನೂ ಫುಲ್ ಎಲ್ಲನೂ ತೆಗ್ದಿಲ್ಲ ರ್ಯಾಪರ್ಸು. ಅಷ್ಟು ಚೆನ್ನಾಗಿದೆ ಇವಾಗ ನೋಡೋದಕ್ಕೆ ಪ್ಯಾರಿಸ್ಸು. ಯಾಕಂದರೆ ಇಡೀ ಗ್ಲೋಬಿಂದ ಎಲ್ಲ ಜನರು ಬಂದಿದ್ದರು, ಅವ್ರಿಗೋಸ್ಕರ ಇಡೀ ಪ್ಯಾರಿಸ್ನ ಸಜ್ಜು ಮಾಡಿತ್ತು. ಎಷ್ಟು ಚೆನ್ನಾಗಿ ನೋಡಿ, ಆ ಗೋಲ್ಡನ್ ಎಂಬ್ರಾಯ್ಡ್ರಿ ಥರ ಮಾಡಿದ್ದಾರೆ ಎಲ್ಲ ಕಡೆಗೂ. ಆಹಾ, ಬ್ರಿಡ್ಜ್ಗಳು ನೋಡಿ ಹೆಂಗಿದೆ ಅಂತ. ನೋಡಿ ಅಲ್ಲಿ ಬ್ರಿಡ್ಜ್ ಅಲ್ಲಿ ಕಾಣಿಸ್ತಾ ಇದೆಯಾ. ಒಲಿಂಪಿಕ್ಸ್ ಓಪನಿಂಗ್ಗೆ ಸೆರೆಮನಿಗೆ ಮಾಡಿದಂತಹ ಚೇರ್ ಅರೇಂಜ್ಮೆಂಟ್ಸನ್ನ ನೋಡ್ಬೋದು ಇವಾಗಲೂ ಕೂಡ, ಇನ್ನೂ ತೆಗ್ದಿಲ್ಲ. ಬೋಟ್ ರೈಡಲ್ಲಿ ಏನಾಗುತ್ತಪ್ಪ ಅಂದರೆ ಊರಿನ ಎಲ್ಲ ಆಯಾಮಗಳನ್ನು ಒಂದೇ ಸರಿ ನೋಡ್ಬೋದು ಫಾಸ್ಟಾಗಿ. ಟೈಮ್ ಇಲ್ಲದಿದ್ದಾಗ ಬೆಸ್ಟ್ ವೇ ಟು ಎಕ್ಸ್ಪ್ಲೋರ್ ದ ಸಿಟಿ. ನೋಡಿ, ಕೋಸ್ಟ್ ಗಾರ್ಡ್ ಪೊಲೀಸ್ ಹೋಗ್ತಾ ಇದ್ದಾರೆ. ಇದು ಹಳೆಯ ರೈಲ್ವೆ ಸ್ಟೇಷನ್, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ತಾಯಿ ತನ್ನ ಮಗುವನ್ನು ಮಮತೆಯಿಂದ ಸಲಹುವಂತೆ, ಕೋಳಿ ತನ್ನ ಮರಿಗಳನ್ನು ರಕ್ಷಿಸಿ ಬೆಳೆಸುವಂತೆ, ಕೊಟ್ಟ ಮಾತಿಗೆ ತಪ್ಪದ ಗೋವು ಸಿಂಹದ ಗುಹೆಯೆಡೆಗೆ ನಡೆವಂತೆ, ಸ್ನೇಹ ಸಂಬಂಧ ಉಳಿಸಿಕೊಳ್ಳಲು ಮಮತೆಯ ಸೆಲೆ, ತನ್ನವರನ್ನ ರಕ್ಷಿಸಿ ಉಳಿಸಿಕೊಳ್ಳುವ ಗುಣ, ಕೊಟ್ಟ ಮಾತಿಗೆ ತಪ್ಪದ ನಡೆ, ಸತ್ಯ ಹಾಗೂ ಪ್ರಾಮಾಣಿಕತೆಯ ಸ್ಪರ್ಶ ಇರಬೇಕು. ಇಲ್ಲದಿದ್ದರೆ ಯಾವುದೇ ಸಂಬಂಧ ಹಾಗೂ ಸ್ನೇಹವು ಶಾಶ್ವತವಾಗಿ ಉಳಿಯುವುದಿಲ್ಲ. ಈಗ ನಿಮಗೆ ರಾತ್ರಿಯಲ್ಲಿ ಈಫಿಲ್ ಟವರ್ನ ತೋರಿಸೋಣ ಅಂತ ಬಂದಿದ್ದೀವಿ. ಕಣ್ಣು ಮುಂದೆ ಕಾಣಿಸ್ತದೆ, ಹೆಂಗಿದೆ ಗೊತ್ತಾ ನೋಡಿ. ಈಗ ನಾನು ಬಂದಿದ್ದೀನಿ ರಾತ್ರಿಯಲ್ಲಿ ಈಫಿಲ್ ಟವರ್ನ 20,000 ಬಲ್ಬ್ಗಳು ಒಟ್ಟಿಗೆ ಬೆಳಗುತ್ತೆ, ಹಾಗೆ ಸ್ಪಾರ್ಕಲ್ ಆಗುತ್ತೆ. ಅದನ್ನು ತೋರಿಸೋದಕ್ಕೆ ಈಗ ಸದ್ಯಕ್ಕೆ 20,000 ಬಲ್ಬ್ಗಳು ಆನ್ ಆಗಿದೆ. ನಮ್ಮ ಮೈಸೂರು ಪ್ಯಾಲೇಸಲ್ಲಿ ನಾವು ಸೊಬಗು ನೋಡ್ತೀವಲ್ಲ, ಅದೇ ಥರ ಐಫಿಲ್ ಟವರ್ನ ರಾತ್ರಿಯ ಸೊಬಗನ್ನು ನೋಡಿ ಅನುಭವಿಸಿ. ನೋಡ್ತಾ ಇದ್ರಲ್ಲ, ಎಷ್ಟು ಅದ್ಭುತವಾಗಿ, ಎಷ್ಟು ಅಮೋಘವಾಗಿ ಕಾಣಿಸ್ತಾ ಇದೆ. ಪ್ಯಾರಿಸ್ ಬೈ ನೈಟ್ ಅಂತ ಕರೀತಾರೆ. ಐಫಿಲ್ ಟವರು ರಾರಾಜಿಸ್ತಾ ಇದೆ 20,000 ಬಲ್ಬ್ನೊಂದಿಗೆ. ಆಹಾ, ಈ ನೋಟವನ್ನು ನೋಡೋದೇ ಒಂದು ಅದೃಷ್ಟ. ತುಂಬ ಖುಷಿ ಆಗ್ತದೆ. ಐಸಿಂಗ್ ಆನ್ ದ ಕೇಕ್ ಅನ್ನೋ ಹಾಗೆ ಒಲಿಂಪಿಕ್ ರಿಂಗ್ಸನ್ನು ಕೂಡ ರಾತ್ರಿಯಲ್ಲೇ ನೋಡ್ತಾ ಇರೋದು. ಸೊ ಈಗ ಕಂಪ್ಲೀಟ್ ಆಯಿತು ಈ ಒಂದು ಮಿಷನ್ನು. ಬೆಳಗ್ಗೆ ರಾತ್ರಿ 2 ಹೊತ್ತು ನೋಡಿದ್ದು, ಭಾಳ ಖುಷಿ ಇದೆ. ಸೂಪರ್. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಗ್ಲೋಬಲ್ ಕನ್ನಡಿಗರು ಎಲ್ಲಂದರಲ್ಲಿ ಸಿಕ್ಬಿಡ್ತಾರ್ರಿ. ಅದೇ ಗ್ಲೋಬಲ್ ಕನ್ನಡಿಗ ಕಾನ್ಸೆಪ್ಟ್. ಗ್ಲೋಬಲಿ ಯೋಚನೆ ಮಾಡೋರು ಕನ್ನಡಿಗರು ವಿಶ್ವದಲ್ಲಿ ಎಲ್ಲೇ ಇದ್ರು ಯುನೈಟೆಡ್ ಆಗಿ ಕನೆಕ್ಟ್ ಆಗೋದೇ ಈ ಒಂದು ಗ್ಲೋಬಲ್ ಕನ್ನಡಿಗನ ಉದ್ದೇಶ. ನಮ್ಮ ಜೊತೆಗಿದ್ದಾರೆ ನಿತೀಶ್ ಬ್ರೋ, ಹಾಗೆ ನಿಮ್ಮ ಹೆಸರೇನು? ಪುನೀತ್, ನಿತೀಶ್, ಯಶಸ್ಸು. 3 ಜನ ಮೈಸೂರು ಹುಡುಗರು, ನಮ್ಮ ಹುಡುಗರು. ನಾನು ಓದಿದ್ದು ಮೈಸೂರಲ್ಲೇ. ಅದೇ ನಾ ಹೇಳ್ತಾ ಇದ್ದೆ, ಮೈಸೂರು ಬೆಂಗಳೂರು ಅಂತ ಡಿವೈಡ್ ಮಾಡ್ಕೊಳ್ಳೋದು ಬೇಡ, ಮಾತಾಡಿದಾಗ ಮೈಸೂರು ಅಂತ ಹೇಳೋಣ. ಆದರೆ ಜಗತ್ತಿಗೆ ನಾವು ಕರ್ನಾಟಕದವರು ಅಂತ ಮಾತ್ರ ಹೇಳಬೇಕು, ಕನ್ನಡಿಗರಂತ ಮಾತ್ರ ಎದೆ ತಟ್ಕೊಂಡು ಮಾತಾಡಬೇಕು ಅಂತ. ಎಂತ ಜಾಗದಲ್ಲಿ ಸಿಕ್ಕಿದ್ದಾರೆ 3 ಜನ ನೋಡಿ, ರೊಮ್ಯಾಂಟಿಕ್ ಜಾಗದಲ್ಲಿ 3 ಜನ ಹುಡುಗರು ಸಿಕ್ಕಿದ್ದಾರೆ. ಏನ್ರಿ ಮಾಡೋದು? ಒಳ್ಳೇದಾಗ್ಲಿ ನಿಮ್ಗೆ, ನಿಮ್ಮ ಫ್ಯೂಚರ್ಸ್ಗೆ ಒಳ್ಳೇದಾಗ್ಲಿ.
ಇದೇ ರೀತಿ ಕನ್ನಡ ಇಲ್ಲೂ ಅಷ್ಟೇ ಪ್ಯಾರಿಸ್ ಅಲ್ಲಿ ಇವ್ರು ನೋಡಿ ನಮ್ಮ ಬ್ರದರು ಕನ್ನಡ ಸಂಘಕ್ಕೆ ಜಾಯಿನ್ ಆಗಿ ಇಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನ ಮಾಡ್ತಾರಂತೆ. ಬಹಳ ಖುಷಿ ಆಯ್ತು. ಫ್ರಾನ್ಸ್ ಕನ್ನಡ ಸಂಘ ಕೂಡ ಇದೆಯಂತೆ. ಆದಷ್ಟು ಬೇಗ ನೆಕ್ಸ್ಟ್ ಟೈಮ್ ಬಂದಾಗ 1 ತಿಂಗಳು ಇವ್ರ ಮನೇಲೆ ಇರ್ತೀನಿ. ಇಟ್ಕೋತೀರಾ ಬ್ರೋ? ಇಟ್ಕೋತೀರಾ? ಪ್ಯಾರಿಸ್ ತೋರಿಸ್ತೀರಾ? ಲೋಕಲ್ ಲೈಫ್ ತೋರಿಸ್ತೀರಾ? ಓಕೆ ಬ್ರೋ. ಇನ್ನೊಬ್ರು ಫ್ರೆಂಡ್ಸ್ ಸಿಕ್ಕಿದ್ರು, ಬಹಳ ಖುಷಿ ಆಯ್ತು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ಅಲ್ವೇನ್ರಿ? ನಮಸ್ಕಾರ. ಸಂಜೆ ಹೊತ್ತು ಲೈಟ್ ಹಾಕಿದ್ಮೇಲೆ ಪ್ರತಿ 1 ಗಂಟೆಗೆ ಒಂದ್ಸರಿ 5 ನಿಮಿಷಗಳ ಕಾಲ ನಿಮಗೆ ಚಮಕಿಲ ಆಗ್ತಾರೆ. ಅಂದರೆ ಫುಲ್ಲು ಆ ಲೈಟ್ಸು ಫ್ಲಿಕ್ಕರ್ ಆಗುತ್ತೆ. ಅದನ್ನು ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇನ್ನೇನು 1 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಎನಿ ಮೂಮೆಂಟಲ್ಲಿ ಸ್ಟಾರ್ಟ್ ಆಗ್ಬೋದು, ಗೊತ್ತಿಲ್ಲ ಯಾವಾಗ ಅಂತ. ಅದಕ್ಕೋಸ್ಕರ ವೆಯ್ಟಿಂಗು ಸುಸ್ತಾಗಿದೆ. ಆದ್ರೂ ಇದನ್ನು ನಾನು ನೋಡಿ ನಿಮಗೆ ತೋರಿಸುವಂತಹ ಕಾತುರತೆ. ಇದು ರೊಮ್ಯಾಂಟಿಕ್ ಸ್ಪಾಟ್ ಆಗಿರೋದ್ರಿಂದ ಇಲ್ಲಿ ಮುತ್ತು ಕೊಡುವ ಮೂಲಕ ತಮ್ಮ ಪ್ರೀತಿಯ ಫೋಟೋವನ್ನು ತೆಗೆಸ್ಕೋತಾ ಇರುವಂತಹ ಯುವ ಕಪಲ್. ಶುರುವಾಯ್ತು. ಯೇ ನೋಡಿ ಹೇಗೆ ಆಹಾ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಇಲ್ಲಿಂದ. ಇದು ಒಂದು ಒಳ್ಳೆ ಅತ್ಯದ್ಭುತವಾದ ವ್ಯೂ. ಅಂದರೆ ಆ ಸೈಡ್ ಹೋಗೋಣ, ಈ ಒಂದು ಬೇಲಿಯನ್ನು ದಾಟಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈ ಒಂದು ನೋಟ. ಎಲ್ಲರಿಗೂ ನೋವುಗಳು ಇವೆ, ಅದನ್ನ ತೋರಿಸುವ ವಿಧಾನ ಬೇರೆ ಬೇರೆಯಾಗಿದೆ. ಹತ್ತಿರದವರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ. ಐ ಹೋಪ್ ಈ ವ್ಲಾಗು ನಿಮಗೆ ಸಖತ್ ಸೂಪರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಯಾರಿಸಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕಿನ್ನೂ ಸಾಕಷ್ಟು ಬೇಕಾದಷ್ಟು ವಿಚಾರಗಳಿವೆ. ಮತ್ತೊಮ್ಮೆ ಖಂಡಿತ ವಾಪಸ್ಸು ಪ್ಯಾರಿಸ್ ನಗರಕ್ಕೆ ಬರ್ತೀನಿ. ಬಟ್ ಸದ್ಯಕ್ಕೆ ಇಲ್ಲಿಂದ ಹೊರಡೋ ಸಮಯ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಲವ್ ಯು, ಟೇಕ್ ಕೇರ್, ಅಲ್ವಿದಾ, ಅಂಟಿಲ್ ದಿ ನೆಕ್ಸ್ಟ್ ವಿಡಿಯೋ.